ಎಲ್ಲ ಸೆಟ್ಲ್ ಆದ್ರ ಶುರು ಮಾಡ್ಬೋದಾ ಕಾರ್ಯಕ್ರಮ? ಎಲ್ರಿಗೂ ನಮಸ್ಕಾರ. ಈ ಒಂದು ಮಳೆಯಲ್ಲಿ, ಈ ಒಂದು ರಶಲ್ಲಿ, ಈ ಒಂದು ಸಿನಿಮಾಗೋಸ್ಕರ ಇಲ್ಲಿವರೆಗೂ ಬಂದಿದ್ದಕ್ಕೆ ಎಸ್ಪೆಷಲಿ ಮಾಧ್ಯಮ ಸ್ನೇಹಿತರಿಗೆ, ಹಾಗೆಯೇ ಎಲ್ಲ ಛಾಯಾಗ್ರಾಹಕರಿಗೂ ಎಲ್ಲರಿಗೂ ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಈ ಪ್ರೆಸ್ ಮೀಟ್ ತುಂಬ ವಿಶೇಷ. ಯಾಕೆ ಅಂತ ಹೇಳ್ತೀನಿ. ಒಂದು ಕಂಟ್ರಿ ಮೇಡ್ ಭಾಗ 2 ಆ್ಯಂಡ್ ಅರವಿಂದ್ ಕೌಶಿಕ್ ಅವರು ನನಗೆ ನನ್ನ ಸ್ನೇಹಿತರು ಸಿನಿಬಸ್ ಅರುಣ್ ಅವ್ರ ಕಡೆಯಿಂದ ಇವ್ರು ಪರಿಚಯ ಆಯಿತು. ಅಂದರೆ ಗೊತ್ತಿದ್ರು, ಬಟ್ ಈ ಒಂದು ಸಿನಿಮಾ ವಿಚಾರಕ್ಕೆ ಕಾಲ್ ಮಾಡಿದರು. ಪ್ರವೀಣ್ ಇಂಥ ಒಂದು ಸಿನಿಮಾ ಇದೆ, ಅರವಿಂದ್ ಅವರೇನೋ ಮಾತಾಡಬೇಕಂತೆ, ಮೀಟ್ ಮಾಡ್ತಾರೆ ಅಂತ. ಅವ್ರು ಬಂದು ಮೀಟ್ ಮಾಡಿದ್ಮೇಲೆ ಈ ಸಿನಿಮಾದ ಆಶಯ ಮತ್ತು ಉದ್ದೇಶ ಎಲ್ಲ ಕೇಳಿದ್ಮೇಲೆ ನಾನು ಈ ಸಿನಿಮಾದ PR ಅಲ್ಲ, ಈ ಸಿನಿಮಾದ ತಂಡದ ಒಂದು ಭಾಗವಾಗಿ ನಾನಿವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಈ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಿದ್ದೀನಿ. ಈ ಸಿನಿಮಾದ ಹಿಂದೆ ಮುಂದೆ ಮತ್ತು ಈ ಸಿನಿಮಾದ ದೃಷ್ಟಿಕೋನ ತುಂಬ ದೊಡ್ಡದಿದೆ. ಅದನ್ನು ವಿಸ್ತಾರವಾಗಿ ಒಂದೊಂದಾಗಿ ಹೇಳ್ತೀವಿ. ಸೊ ಕಂಟ್ರಿ ಮೇಡ್ ಭಾಗ 2 ಈ ಸಿನಿಮಾದ ಟೈಟಲ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಲಾಂಚ್ ಮಾಡಿದ್ರು. ತುಂಬ ಕ್ರಿಯೇಟಿವ್ ಆಗಿ ಮಾಡಿದರು. ಆ್ಯಂಡ್ ಅರವಿಂದ್ ಕೌಶಿಕ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಅವರೆಂಥ ಟ್ಯಾಲೆಂಟು, ಯಾವ ರೀತಿ ಅದರ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ ಅಂತ. ತುಂಬ ಅಂದರೆ ಅಂಡರ್ ರೇಟೆಡ್ ಅಂತಲ್ಲ, ಆ ಥರದೊಂದು ಟ್ಯಾಲೆಂಟು. ಅವ್ರಿಗೆ ಒಂದು ದೊಡ್ಡ ಸಕ್ಸಸ್ ಸಿಗಬೇಕಾಗಿದೆ. ಅಂತಹ ಮೈಂಡ್ ಇದೆ, ಅಂತಹ ಸ್ಕಿಲ್ಸ್ ಇದೆ ಅವ್ರಿಗೆ ಸಿನಿಮಾ ವಿಚಾರಕ್ಕೆ. ಸೊ ಖಂಡಿತವಾಗ್ಲೂ ಈ ಸಿನಿಮಾದಿಂದ ಸುಮಾರು ವಿಷಯ ಸಿನಿಮಾ ವಿದ್ಯಾರ್ಥಿಗಳಿಗೆ, ಉದ್ಯಮಕ್ಕೆ ಹೇಳುವಂಥ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಒಂದಷ್ಟು ಸತ್ಯಗಳನ್ನು ಇವತ್ತು ಮಾತಾಡಬೇಕು ಅನ್ನೋದು ಕೂಡ ಉದ್ದೇಶ ಆಗಿದೆ. ಅದನ್ನು ಮಾಧ್ಯಮದ ಎದುರುಗಡೆ ಅವ್ರು ಮಾತಾಡಬೇಕು ಅಂತ ಬಂದಿದ್ದಾರೆ. ಸೊ ಅದೆಲ್ಲವನ್ನು ಮಾತಾಡೋದಕ್ಕಿಂತ ಮೊದಲು ಕಂಟ್ರಿ ಮೇಡ್ ಸಿನಿಮಾಗೆ ಮಾಧ್ಯಮದವ್ರು ಕೊಟ್ಟಂತಹ ಸಹಕಾರ, ಅಂದರೆ ಮೊದಲಿಗೆ ನಾನು ಈ ಸಿನಿಮಾದ ಸುದ್ದಿಯನ್ನು ಕಳಿಸ್ಕೊಟ್ಟಾಗ ಬಂದಂಥ ರಿಯಾಕ್ಷನ್ನು, ರಿಪೋರ್ಟ್ಸು ತುಂಬ ಅದ್ಭುತವಾಗಿತ್ತು. ಅಂದರೆ ಒಂದು ಪ್ರೋತ್ಸಾಹ, ಪ್ರಶಂಸೆ ಇಷ್ಟು ಮಟ್ಟಿಗೆ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜವಾಗ್ಲೂ ವೈಯಕ್ತಿಕವಾಗಿ ನಾನು ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ 2ನೇ ಸಲ ಸುದ್ದಿ ಕಳಿಸಿದಾಗಲೂ ಕೂಡ ಅದೇ ಪ್ರೀತಿ, ಅದೇ ಉತ್ಸಾಹ, ಮತ್ತು ಅರವಿಂದ್ ಕೌಶಿಕ್ ಅವ್ರ ಮೇಲೆ ನೀವಿಟ್ಟಿರುವಂಥ ನಂಬಿಕೆ ಈ ಸಲ ಅದು ಪ್ರೂವ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಸೊ ಇವತ್ತು ಈ ಕ್ಷಣ ಈ ಒಂದು ಚಿತ್ರದ ಕ್ಯಾರೆಕ್ಟರ್ ಟೀಸರ್ನ ರಿಲೀಸ್ ಮಾಡೋಂಥ ಹೊತ್ತುಗಳಿಗೆ ಈ ಒಂದು ಶುಭ ಸಂದರ್ಭಕ್ಕೆ ನಿಮ್ಮ ಜೊತೆಗೆ ಕೂಡಿ ಇದನ್ನು ಲಾಂಚ್ ಮಾಡಬೇಕು ಅನ್ನೋ ಉದ್ದೇಶ ಆಗಿತ್ತು. ಈಗಾಗಲೇ ಒಂದಷ್ಟು ಪಾತ್ರಗಳನ್ನು ಸೋಷಿಯಲ್ ಮೀಡಿಯಾ ಮೂಲಕ ಅರವಿಂದ್ ಕೌಶಿಕ್ ಅವರು ಬಿಟ್ಟಿದ್ದಾರೆ. ಸೊ ಅಲ್ಟಿಮೇಟ್ ಟೀಸರ್ನ ರಿಲೀಸ್ ಮಾಡ್ತಾರೆ. ಅದಕ್ಕೂ ಮೊದಲು ಈ ಒಂದು ಸಿನಿಮಾದ ಜರ್ನಿ, ಕಂಟ್ರಿ ಮೇಡ್ ಭಾಗ 2ರ ಜರ್ನಿ, ಟೈಟಲ್ ರಿವೀಲು, ಅವ್ರು ಸುಮಾರು ದಿನದಿಂದ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಟೈಟ್ಲ್ ಆಗ್ತೀನಿ ಅಂತ ಬೇಜಾರು ಹುಟ್ಟಿಸ್ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಫೈನಲಿ ಆ ಟೈಟಲ್ನ ಉಪೇಂದ್ರ ಅವ್ರ ಕಡೆಯಿಂದ ರಿವೀಲ್ ಮಾಡಿಸಿದ್ರು. ಅದಾದಮೇಲೆ ಒಂದು ಪೆಟ್ಟಪ್ಪ ಅಂದರೆ ಆಂಟಿ ರೌಡಿಗಾರ್ಡ್ ಎಲಿಮೆಂಟ್ ಅಂದರೆ ಆ ಒಂದು ಪಾತ್ರನ ಪರಿಚಯ ಮಾಡೋದಕ್ಕೂ ಕೂಡ ಒಂದು ಕ್ಯಾಂಪೇನ್ನ ಮಾಡಿದ್ರು. ಅದನ್ನೆಲ್ಲ ನೀವು ತುಂಬ ಉತ್ಸುಕರಾಗಿ ಅದನ್ನು ಪ್ರೋತ್ಸಾಹಿಸಿದ್ರ. ಸೊ ಆ ಒಂದು ಕಂಟೆಂಟ್ನ ಒಂದ್ಸಲ ನೋಡ್ಕೊಂಬರೋಣ, ಅದಾದಮೇಲೆ ಕ್ಯಾರೆಕ್ಟರ್ ಟೀಸರ್ನ ಲಾಂಚ್ ಮಾಡೋಣ. ಸೊ ಒಂದು ಮುನ್ನೋಡಿ, ನಂತರ ಟೀಸರ್ ಲಾಂಚ್ ಮಾಡೋಣ, ಆಮೇಲೆ ಮಾತಾಡೋಣ. ಪ್ರವೀಣ್ ಅವರು ಈಗ ಆಲ್ರೆಡಿ ಭಯ ಪಡಿಸ್ಬಿಟ್ಟಿದ್ದಾರೆ ಎಲ್ಲ ಹೇಳ್ಬಿಟ್ಟು. ಟೀಸರ್ನ ಲಾಂಚ್ ಮಾಡೋ ಸಮಯ, ಅದಕ್ಕಿಂತ ಮುಂಚೆ ಮುಖ್ಯವಾಗಿ ಒಂದು ಚಿಕ್ಕ, ಈಗ ನೋಡೋದಲ್ಲ 2 ಕಂಟೆಂಟ್. ಮೊದಲನೇದಾಗಿ ಕಂಟ್ರಿ ಮೇಡ್ ಭಾಗ 2 ಅಂತ ಯಾಕೆ ಇಟ್ವಿ ಸಿನಿಮಾಗೆ ಹೆಸರು, ಆಮೇಲೆ ಈ ಸಿನಿಮಾ ಮಾಡೋ ಅವಶ್ಯಕತೆ ಆದರೂ ಏನಿತ್ತು, ನೆಮ್ಮದಿಯಾಗಿತ್ತು ಜೀವನ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಆಚೆ ಮಳೆ ಬರ್ತಿದೆ, ಇದೆಲ್ಲದರ ಮಧ್ಯೆ ಒಂದು ಕನ್ನಡ ಸಿನಿಮಾದಲ್ಲಿ ಹೀರೋಗಳ ಅಂದರೆ ದೊಡ್ಡ ಹೀರೋಗಳ ಸಿನಿಮಾಗಳು, ಅದರ ಪಬ್ಲಿಸಿಟಿ, ಅದರ ಒಂದು ವ್ಯಾಪ್ತಿ, ಅದೊಂದು ಪ್ಯಾನ್ ಇಂಡಿಯಾ ಇತ್ಯಾದಿ ಇದೆಲ್ಲದರ ಮಧ್ಯೆ ಇಲ್ಲಿರುವಂತಹ ಈ ಪಾತ್ರಗಳನ್ನೇ ಈ ಸಿನಿಮಾಗೆ ಹಾಕೊಂಡು ಏನಕ್ಕೆ ಈ ಸಿನಿಮಾ ಮಾಡಬೇಕಾಗಿತ್ತು, ಇದರದ್ದು ಎಷ್ಟೋ ಪ್ರಶ್ನೆಗಳಿದೆ. ಅದಕ್ಕೆಲ್ಲ ಮುಂದೆ ನಾನು ಉತ್ತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಿಂದಿನ ಸಿನಿಮಾ ಅರ್ಧಂಬರ್ಧ ಪ್ರೇಮಕತೆ ಸಿನಿಮಾ ರಿಲೀಸ್ ಎಲ್ಲ ಆದಮೇಲೆ ಒಂದು ದಿವಸ ತಲೆ ಕೆಟ್ಟು ಪಾವಗಡ ಕಡೆ ಹೊರಟ್ವಿ. ನಮ್ಮೂರಿಂದ ಒಂದು 15 ಕಿಲೋಮೀಟರ್ ದೂರ ಪಾವಗಡ ಊರು. ನನಗೆ ಭಾಳ ಚೈಲ್ಡ್ಹುಡ್ಡಿಂದನೂ ಭಾಳ ಕಾಡದಂಥ ಒಂದು ಊರು. ಅಲ್ಲಿ ಒಂದು ಬೆಟ್ಟ, ಅಲ್ಲಿರುವಂಥ ಒಂದು ಆ ಊರು, ಒಂದು R.K. ನಾರಾಯಣ್ ಅವರ ಮಾಲ್ಗುಡಿ ಡೇಸಲ್ಲಿ ಇದ್ದಂಥ ಒಂದು ಚಿತ್ರಣಕ್ಕೆ ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ಪ್ಯಾರಲಲ್ ಅಂತ ಅನಿಸಿತ್ತು. ಇವತ್ತಿಗೂ ಆ ಊರು ಹಂಗೆ ಇದೆಯಾ ಅಂತ ಅಂದ್ಕೊಂಡು, ಆ ಊರೇನಾದರೂ ಹಂಗೆ ಇದ್ರೆ ಅಲ್ಲಿ ಏನೋ ಶೂಟಿಂಗ್ ಮಾಡಬೇಕಲ್ಲ ಅನ್ನೋದು ಒಂಥರ ಒಂದು ತವಕ ಇತ್ತು. ಆ ಊರಿಗೆ ಹೊರಟ್ರೆ ಆ ಊರಲ್ಲಿ ನಾನು ನೋಡಿದ್ದು ಒಂದಿಷ್ಟು ಪಾತ್ರಗಳನ್ನು, ರಿಯಲ್ ಲೈಫ್ ಪಾತ್ರಗಳನ್ನು. ಯಾವುದೋ ಒಂದು ರಸ್ತೆಯಲ್ಲಿ ಹಿಂಗೆ ನಡ್ಕೊಂಡು ಸುಮ್ಮನೆ ಲೊಕೇಶನ್ ನೋಡ್ದವ್ರು ಇರಬೇಕಾದ್ರೆ ಕಾಜಲ್ ಅನ್ನೋ ಪಾತ್ರ ನನ್ನ ಟಪಕ್ಕಂತ ಒಂದು ಕಣ್ಣಿಗೆ ಬಂತು. ಈ ಊರಲ್ಲಿ ಈ ಥರದ್ದೊಬ್ಬ ರೌಡಿ, ಒಬ್ಬ ಗ್ಯಾಂಗ್ಸ್ಟರ್ ಇದ್ರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು. ಇನ್ನು ಸ್ವಲ್ಪ ಮುಂದೆ ಹೋದೆ, ಯಾರೊಬ್ಬ ಮಿಲ್ಕಿ ಅಂತ ಒಬ್ಬ ಪಾತ್ರ ಇದ್ರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು.
ಹೋಗ್ತಾ ಹೋಗ್ತಾ ಕಾಜಲ್ಲು, ಮಿಲ್ಕಿ, ಮಜ್ಜಿಗೆ, ಬಾಂಬೆ ಬಂಟಿ ಇಲ್ಲೆಲ್ಲ ಇದೆಯಲ್ಲ ವಿಚಿತ್ರ ಚಿತ್ರಾನ್ನ ಹೆಸರುಗಳು. ಕಾಜಲ್ಲು, ಬಾಂಬೆ ಬಂಟಿ, ಪಾಯ್ಸನ್ ರವಿ, ಜೋಕರ್ ಜಾನಿ, ಮಜ್ಜಿಗೆ, ಮಿಲ್ಕಿ, ಪಂಚಪ್ರಸಾದಿ, ಜಿಮ್ ಚೇತು, ಪುಷ್ಪ, ಪಾಮು, ಆಂಕರ್ ಅಂಜಲಿ, ರೀಲ್ ಶಾಂತಮ್ಮ, ಈ ಎಲ್ಲ ಪಾತ್ರಗಳು ಆ ಪಾವಗಡ ಊರಲ್ಲಿ ನನಗೊಂಥರ ಇಲ್ಲವ್ರು ಇದಾರಲ್ಲ ಅಂತ ಅನಿಸಿ ಆ ಪಾತ್ರಗಳಿಂದ ಹುಟ್ಕೊಂಡಂತ ಕತೆ ಕಂಟ್ರಿ ಮೇಡ್ ಭಾಗ. ಸೊ ನಾನು ಪಾವಗಡ ಒಂದು ಹೆಸರಿಟ್ಬಿಟ್ಟಿದ್ದೀನಿ, ಅದು ಪಾವಗಡ ಅಲ್ಲ, ಪವಾಡಗಳ ಗಡ ಅಂತ. ಅದೇನೋ ಗೊತ್ತಿಲ್ಲ, ಆ ಊರಿನ ಎನರ್ಜಿ ಅಲ್ಲಿ ಒಂದು ಯೂನಿವರ್ಸ್ ಬಿಲ್ಡ್ ಮಾಡಬೇಕು ಅಂತ ಅನ್ನಿಸಿದಾಗ ಹುಟ್ಟಿದಂಥ ಹೆಸರೇ ಪೆಂಡಾಲ್ಪುರ. ಬಹಳ ವರ್ಷಗಳ ಹಿಂದೆ ಆ ಊರಿಗೆ ವಿಶ್ವನಾಥಪುರಿ ಅಂತ ಹೆಸರಿತ್ತು. ಯಾರೊಬ್ಬ ರಾಜ ಬಂದಲ್ಲೇನೋ ಆಳ್ತಿದ್ದ, ಹಿಂಗೆಲ್ಲ ಒಂದು ಕತೆ ಇಟ್ಕೊಂಡು ಅದೆಷ್ಟೋ ಜನ ರೂಢಿಗಳು ಅಲ್ಲಿ ಪೆಂಡಾಲ್ ಹಾಕ್ಸ್ಕೊಂಡ್ಬಿಟ್ಟು ಇವತ್ತು ಆ ಊರಿಗೆ ಪೆಂಡಾಲ್ಪುರ ಅಂತಲೇ ಹೆಸರಾಗ್ಬಿಟ್ಟಿದೆ ಅನ್ನೋದು ಒಂದು ಕತೆ, ಒಂದು ಲೈನ್ ಬಂತು. ಜೊತೆಗೆ ನನ್ಗೆ ಹೊಡೆದಿದ್ದು ಇನ್ನೊಂದು ಲೈನ್ ಅಂದರೆ ನಮ್ಮೂರಲ್ಲಿ ನೊಣಗಳು ಜಾಸ್ತಿ, ಯಾಕೆಂದರೆ ನಮ್ಮೂರಲ್ಲಿ ಹೆಣಗಳು ಜಾಸ್ತಿ ಅಂತ. ಈ ಒಂದು ಲೈನನ್ನು ಹಿಡ್ಕೊಂಡು ಇಡೀ ಸಿನಿಮಾದ ಕಥೆ ಟ್ರಾವೆಲ್ ಮಾಡಿದಾಗ ನನಗೆ ಅನಿಸಿದ್ದೇನು ಅಂದರೆ, ದ್ವೇಷ, ರೋಷ, ಸಿಟ್ಟು, ಸೇಡಿನ ಯುದ್ಧಗಳನ್ನು ಹೆಚ್ಚಾಗಿ ನಾವು ಗಂಡಸರೇ ಮಾಡಿದ್ರು ಗಾಯಗಳಾಗೋದು ಮಾತ್ರ ಮನೆಯಲ್ಲಿರುವಂಥ ಹೆಂಗಸರಿಗೆ ಅಂತ. ಅದು ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಮಗಳಾಗಿರ್ಬೋದು. ಹೊಸಲು ದಾಟಿ ಆಚೆ ಹೋಗಿ ಗಂಡಸ್ತನ ಮೆರೆದು ಚಾಕು ಚೂರಿಗಳನ್ನ ಇರಿದು ಎಲ್ಲ ಮಾಡುವಂಥ ಗಂಡಸರಿಗೆ ಯಾರೋ ಮನೆಯಲ್ಲಿ ಅಳ್ತಾ ಇರುವಂಥ ಒಂದು ತಾಯಿ, ಒಂದು ಹೆಂಡತಿ ಎಲ್ಲರೂ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಸ್ಕ್ರೀನ್ ಟೈಮ್ ಕೊಡ್ತೀನಿ ಈ ಸಿನಿಮಾದಲ್ಲಿ ಅನ್ನೋದು ನನಗೆ ದೊಡ್ಡ ಚಾಲೆಂಜ್ ಆಗಿತ್ತು. ನನ್ನ ಮೊದಲನೇ ಸಿನಿಮಾಯಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಏರಿಯಲ್ಲಿ ಒಂದಿನ ಆದಮೇಲೆ ತುಗ್ಲಕ್ಕಾಗಲಿ, ಹುಲಿರಾಯ ಆಗಲಿ, ಅರ್ಧಂಬರ್ಧ ಪ್ರೇಮ ಕತೆ, ಈ ಎಲ್ಲ ಟೈಮಲ್ಲೂ ಸುಮಾರು ಜನ ನನಗೆ ಹೇಳ್ತಾ ಇದ್ರು, ಸರ್ ನೀವು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ಬೇಕು ಸರ್, ನಿಮ್ಗೆ ಅದೊಂದು ರಾನೆಸ್ ಇದೆ, ಯಾಕೆ ನೀವು ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಲೈಕ್ ಔಟ್ ವೈಲೆನ್ಸ್, ಅದು ಚಾಕು ಚೂರಿ ಎಲ್ಲ ಹಾಕ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ಸುಮಾರು ಸಲ ಕೇಳ್ಬಿಟ್ಟಿದ್ದೀನಿ ಅಂತ. ಆದರೆ ನನಗೆ ಯಾವತ್ತೂ ಅನಿಸಿದ್ದೇನು ಅಂದರೆ, ಒಂದು ವೈಲೆಂಟ್ ಅಥವಾ ಒಂದು ರೌಡಿಸಮ್ ಸಿನಿಮಾ ಮಾಡೋದು ಇಟ್ ಈಸ್ ಎ ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತೀವಲ್ಲ, ಅಂದರೆ ಭಾಳ ಈಸಿಯಾಗಿ ತಪ್ಪಂತ ಎಟ್ಕೋವಂಥದ್ದು. ಒಬ್ಬ ಹೀರೋ ಇರ್ತಾನೆ, ಅವ್ನ ಕೈಯಲ್ಲಿ ಒಂದು ಲಾಂಗ್ ಇರುತ್ತೆ, ಅವ್ನು ಹಿಂಗೆ ಬರ್ತಾನೆ, ಒಂದು ಬಿಲ್ಡಪ್ ಇರುತ್ತೆ, ಇದೆಲ್ಲ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಬರೀ ಆ ಥರದ್ದೊಂದು ವೈಭವೀಕರಣವನ್ನೇ ಮಾಡಬೇಕು ಅಂತ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡೋದು ನನಗೆ ಅಷ್ಟು ಪ್ರಯೋಜನಕಾರಿ ಅಂತ ಅನಿಸ್ಲಿಲ್ಲ. ಮತ್ತು ನನ್ನ ಕೆರಿಯರಿನ ಸಿನಿಮಾಗಳಿಗೆ ಅದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನನಗೆ ಅನಿಸಿರಲಿಲ್ಲ. ಹಾಗಾಗಿ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಿದೆ, ಹಾಗೆ ಉಳಿದಿದ್ದೆ. ಆದರೆ ಇಲ್ಲಿ ಒಂದು ದೈತ್ಯದ ಒಪ್ಪಂದಗಳ ಕಥೆ ಅಂತ ಒಂದು ಹುಟ್ಕೋತು. ಒಂದು ಊರಲ್ಲಿ ರಾಕ್ಷಸರು ಇರ್ತಾರೆ, ಅಂದರೆ ಅವರು ದೈತ್ಯರು ಅಂತ ನಾವು ಅಂದರೆ, ಅದೇ ಊರಲ್ಲಿ ದೇವರು ಇರ್ತಾರಲ್ಲ, ಅಲ್ಲೊಂದು ದೇವಸ್ಥಾನನೂ ಇರುತ್ತೆ, ಪಕ್ಕದಲ್ಲಿ ಒಂದು 100 ಮೀಟರ್ ಆಚೆ ಒಂದು ಕೊಲೆನೂ ಆಗುತ್ತೆ. ಅಂದರೆ ಹಿಂಗೆ ಅಂದರೆ ದೇವ್ರಿಗೆ ಅದು ಕಾಣಿಸ್ತಿಲ್ವಾ? ಅಥವಾ ಈ ದೇವ್ರಿಗೂ ದೈತ್ಯರಿಗೂ ಅಂದರೆ ದೈವ ಮತ್ತು ದೈತ್ಯರಿಗೆ ಏನಾದರೂ ಒಪ್ಪಂದ ನಡೆದ್ಬಿಟ್ಟಿದ್ಯಾ? ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತೀನಿ. ಹಂಗಾದ್ರೆ ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು? ಚಾಕು ತೊಗೊಂಡು ಚುಚ್ಚವನೇ ರೌಡಿನ, ಅಥವಾ ಅವ್ನಿಗೆ ಆ ಕೆಲಸ ಕೊಟ್ಟವನು ರೌಡಿನ? ಈ ಥರದ್ದು ಏನೇನೋ ಆಗಿರುವಂಥ ಒಂದು ಸಮ್ಮಿಶ್ರ ಸರ್ಕಾರನೇ ಈ ಕಂಟ್ರಿ ಮೇಡ್ ಭಾಗ 2. ಟ್ರೈಲರ್ ನೋಡೋಕ್ಕಿಂತ ಅಂದರೆ ನಮ್ಮ ಕ್ಯಾರೆಕ್ಟರ್ ಟೀಸರ್ ನೋಡೋಕ್ಕಿಂತ ಮುಂಚೆ ಒಂದು ಹೇಳ್ಬಿಡ್ತೀನಿ. ಟೀಸರ್ ನೋಡಾದ್ಮೇಲೆ ಒಂದೆರಡು ಮಾತಾಡ್ತೀನಿ. ಈ ಸಿನಿಮಾದಲ್ಲಿ ನಾಯಕ ನಟರು ಇಲ್ಲ. ನಮ್ಗೆ ಪಬ್ಲಿಸಿಟಿ ಮಾಡಬೇಕಾದ್ರೆ ಪ್ರವೀಣ್ ಅವ್ರಿಗೂ ನಮಗೂ ಇದ್ದಂಥ ಮೇಜರ್ ಸಮಸ್ಯೆನೇ ಇದು. ಏನಂದ್ರೆ ಒಂದು ಸಿನಿಮಾಗೆ ಒಂದು ಹೀರೋ, ಓಕೆ ಯಾರೋ ಒಂದು ಹೀರೋ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ವಿ ಅಂದರೆ ಅದಕ್ಕೊಂದು ಪಬ್ಲಿಸಿಟಿ ಆಗುತ್ತೆ, ಇನ್ನೊಂದಾಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಹೀರೋಗಳಿಲ್ಲ. ನೋ ನಾಯಕ ನಟ, ನೋ ನಾಯಕಿ, ನೋ ಕಾಮಿಡಿಯನ್ ಇಲ್ಲ, ಹೀರೋ ಇಲ್ಲ, ಹೀರೋಯಿನ್ ಇಲ್ಲ. ಮತ್ತೇನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಏನು ಅಂದರೆ, ಈ ಎಲ್ಲ ಪಾತ್ರಗಳು ಇವ್ರು ಯಾರು ಹೊಸಬ್ರಲ್ಲ. ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ, ಹೆಚ್ಚಾಗಿ ಆಚೆ ಕಾಣಿಸ್ಕೊಳ್ಳದೆ ಇರೋರನ್ನ ಹೊಸಬ್ರು ಅಂತ ಅಂದ್ಬಿಡ್ತೀವಿ. ಆದರೆ ಅವ್ರು ಹೆಚ್ಚಾಗಿ ಆಚೆ ಯಾಕೆ ಕಾಣಿಸ್ಕೊಂಡಿಲ್ಲ ಅನ್ನೋದನ್ನ ಹುಡುಕಿದ್ರೆ ಅವರೆಷ್ಟು ಹಳಬ್ರು ಅಂತ ಗೊತ್ತಾಗುತ್ತೆ. ಇಲ್ಲಿರುವಂಥ ಎಲ್ಲ ಕಲಾವಿದರು ಯಾರ್ಯಾರಿದ್ದಾರೆ ಅವರೆಲ್ಲರೂ ನುರಿತ ಕಲಾವಿದರು. ಸಿನಿಮಾಗೋಸ್ಕರ 10 ವರ್ಷ ಅಲ್ಲ, 15 ವರ್ಷ ಅಲ್ಲ, 20 ವರ್ಷದಿಂದ ಹಸಿವಿನಿಂದ ಒಂದೊಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇರುವಂಥವ್ರು, ಭಾಳ ದೊಡ್ಡ ಲೆಗಸಿ ಇರೋರು, ಜೊತೆಗೆ ಏನೋ ಆ್ಯಕ್ಟ್ ಮಾಡಿ ಏನೋ ಪ್ರೂವ್ ಮಾಡಬೇಕು ಅಂತಿರೋರು, ಅವರೆಲ್ಲರೂ ಬರೆದಿಟ್ಕೊಂಡ್ಬಿಡಿ ಈ ಸಿನಿಮಾದಿಂದ ಒಂದು ಹೆಸರು ಮಾಡ್ತಾರೆ. ಹೆಸರು ಆಗಿದೆ, ಆ ಹೆಸರನ್ನ ಇನ್ನೂ ದೊಡ್ಡದು ಮಾಡ್ತಾರೆ. ಮುಂದಕ್ಕೆ ಯಾರು ಅಂಡರ್ ರೇಟೆಡ್ ಆಗಿ ಇರಲ್ಲ. ಅದಕ್ಕೋಸ್ಕರನೇ ಈ ಕಾಜಲ್ಲು, ಮಿಲ್ಕಿ, ಮಜ್ಜಿಗೆ, ಪ್ರಸಾದಿ ಇವರೆಲ್ಲರ ಜೊತೆ ನಾನು ಮಧ್ಯದಲ್ಲಿ ಇಟ್ಟರು ಅಂತ ನನಗೂ ಭಾಳ ದಿವಸದಿಂದ ಒಂದು ಪಾತ್ರ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಾನು ಶುರು ಮಾಡಿದ್ದೆ ಆ್ಯಕ್ಟರ್ ಆಗಿ, ಆದರೆ ಆಮೇಲೆ ಡೈರೆಕ್ಟರ್ ಆದ, ಇನ್ನೊಂದಾದ, ಇದೆಲ್ಲ ಆದಮೇಲೆ ನನ್ನ ಈ ಬಾಂಬೆ ಬಂಟಿ ಅನ್ನೋ ಪಾತ್ರ ಪ್ರಾಬ್ಲಮ್ ನನ್ನ ಬಿಟ್ಟರೆ ಬೇರೆ ಯಾರಿಗೂ ನಾನು ಬರೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೂಡ ಇದರಲ್ಲಿ ನಟನೆ ಮಾಡಿದ್ದೀನಿ. ಅಷ್ಟೇ ಬಿಟ್ಟರೆ ಇನ್ನು ಯಾವ ವಿಜೃಂಭಣೆಯೂ ಇಲ್ಲ. ಈಗ ನಾವು ಕ್ಯಾರೆಕ್ಟರ್ ಟೀಸರ್ನ ನೋಡ್ಬೋಣ, ಆಮೇಲೆ ಬಯಸ್ಕೊಳ್ಳೋದು ರೆಡಿ. ನಮ್ಮ ಸಿನಿಮಾದಲ್ಲಿ ಯಾರು ನಾಯಕ ನಟರಿಲ್ಲ, ಆದರೆ ಎಲ್ಲ ಪಾತ್ರಗಳು ಯಾರ್ಯಾರು ಕಾಣಿಸಿದಾರೋ ಟ್ರೈಲರಲ್ಲಿ, ಇನ್ನೂ ಕಾಣಿಸ್ದೇ ಇರೋರು ಸುಮಾರು ಜನ ಇದ್ದಾರೆ. ಅವರೆಲ್ಲರೂ ಕೂಡ ಈ ಸಿನಿಮಾದ ಹೀರೋಗಳು. ಇದು ಸುಮ್ಮನೆ ಊಫಿ ಟೈಮ್ ಪಾಸ್ಗೋಸ್ಕರ ಹೇಳ್ತಿರೋ ಮಾತಲ್ಲ.
ರೀಲ್ 1 ನಲ್ಲಿ ಒಬ್ಬ ಹೀರೋ ಆದ್ರೆ ರೀಲ್ 2 ನಲ್ಲಿ ಒಬ್ಬ ಇರ್ತಾನೆ, ಇನ್ನೊಬ್ಬ ರೀಲ್ 3 ನಲ್ಲಿ ಹೀರೋ ಆಗ್ತಾನೆ. ಇಡೀ ಕಥೆ ನೋಡಿದ್ರೆ ಯಾರು ಹೀರೋ ಅಂತ ಗೊತ್ತಾಗುತ್ತೆ. ಈ ತರದ್ದು ಒಂದು ಪ್ರಯತ್ನನೇ ಕಂಟ್ರಿಮೆಂಟ್ ಭಾಗ 2. ಈಗ ನಮ್ಮ ಈ ಚಿತ್ರದಲ್ಲಿ ಆಕ್ಟ್ ಮಾಡಿರುವಂತಹ ಎಲ್ಲಾ ಪಾತ್ರಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನನ್ನ ಎಡಭಾಗಕ್ಕೆ ಬಲಭಾಗಕ್ಕೆ ನಿಂತ್ಕೊಂಡ್ರೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಹೆಸರುಗಳು ಬಹಳ ವಿಚಿತ್ರವಾದ, ವಿಶಿಷ್ಟವಾದ, ಮತ್ತೆ ಆ ಪಾತ್ರಕ್ಕೆ ಅನುಗುಣವಾದ ಹೆಸರುಗಳು. ಇವಾಗ ಕಾಜಲ್ ಯಾಕೆ ಕಾಜಲ್ ಆಗ್ತಾನೆ, ಮಿಲ್ಕಿ ಯಾಕೆ ಮಿಲ್ಕಿ ಆಗ್ತಾನೆ, ಆಮೇಲೆ ಯಾರೋ ಮಜ್ಗೆ ಆಗ್ತಾನೆ ಅಂದ್ರೆ ಎಲ್ಲಾ ಪಾತ್ರಗಳಿಗೂ ಅದರದೇ ಆಗಿರುವಂತ ಒಂದು ಕತೆ. ಪ್ರವೀಣ್ ಅವ್ರು ಹೇಳ್ದಂಗೆ ಬೇಕಾದ್ರೆ ಅದನ್ನೇ ಒಂದು 50 ಸಿನಿಮಾ ಮಾಡಬಹುದು. ಅದ್ ಮುಂದಕ್ಕೆ ಮಾಡೋಣ, ಫ್ರಾಂಚೈಸಿ ತರ ಅದನ್ನೆಲ್ಲ. ಸೊ ಎಲ್ಲ ನಮ್ಮ ಪಾತ್ರಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು, ಸ್ವಲ್ಪ ಬೇಗ ಬರಬೇಕು. ಇಲ್ಲಿ ಕಾಣ್ತಾ ಇರೋ ಎಲ್ಲ ಶಿಲ್ಪ ಇಲ್ಲಿ ಕಾಣ್ತಾ ಇರೋ ಎಲ್ರು ಅಂದ್ರೆ ಆಗ್ಲೇ ನಾವು ಪ್ರೆಸ್ ಮೀಟ್ ಶುರು ಮಾಡೋದಕ್ಕಿಂತ ಮುಂಚೆ ಫೋಟೋ ತೆಗೆಸ್ಕೊತಾ ಇರ್ಬೇಕಾದ್ರೆ ನಮ್ಮ ಮೋಕ್ಷಣ ಹೇಳ್ತಾ ಇದ್ರು, ಆರ್ಟಿಸ್ಟ್ಗಳು ಯಾರ್ಯಾರು ಇದಾರೋ ಅವರೆಲ್ಲ ಕಾಣಿಸ್ಕೊಂಡಿದ್ರು. ಸರ್ ಎಲ್ಲರೂ ಆರ್ಟಿಸ್ಟ್ ಇದೆ. ಹೌದಾ, ಇಷ್ಟು ಜನ ನಾನು ಒಂದು ಸಾರಿ ಈ ಸಿನಿಮಾದಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಇಲ್ಲ. ಆದ್ರೆ ನನ್ನ ಮಗಂದು 2.5 ಗಂಟೆ ಸಿನಿಮಾ ಅಂದ್ರೆ ಅದೆಲ್ಲದ್ರಲ್ಲಿ ಇವ್ರು ಅಷ್ಟು ಜನ ದೇ ಆರ್ ಗೋಯಿಂಗ್ ಟು ಬಿ ದಿ ಹೀರೋಸ್ ಅಂಡ್ ಹೀರೋಯಿನ್ಸ್ ಆಫ್ ದಿಸ್ ಫಿಲ್ಮ್. ಯುನೋ ದಟ್ ಈಸ್ ದಿ ಹೋಲ್ ಐಡಿಯಾ. ಯಾಕೆ ಅಂತಂದ್ರೆ ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಪಾತ್ರಗಳು ಇಲ್ಲಿ ಯಾರ್ಯಾರಿದ್ದಾರೆ ಅವರನ್ನ ನಾನು ಸೆಲೆಕ್ಟ್ ಮಾಡಿದ್ದಲ್ಲ, ಅವರೆಲ್ಲ ಅವರಾಗವರೇ ಈ ಪಾತ್ರಕ್ಕೆ, ಈ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡವರು ಟೋಟಲಿ. ಜಾಸ್ತಿ ನಾನು ಮಾತಾಡೋದನ್ನ ಬಿಟ್ಟು ಹಾಗೆ ಮೈಕ್ನ ಪಾಸ್ ಮಾಡ್ತಾ ಇರ್ತೀನಿ. ಮುಖ್ಯವಾಗಿ ಅಂದ್ರೆ ಒಂದು ಆರ್ಡರ್ ಎಲ್ಲಿಂದ ಶುರು ಮಾಡಲಿ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಾಜಲ್ಲಿ ಇಲ್ಲಿಂದನೇ ಕೊಡ್ತಾ ಇರ್ತೀನಿ. ಎಲ್ಲರೂ ಅವರವರ ಪಾತ್ರಗಳ ಹೆಸರನ್ನ ಹೇಳ್ಕೊಂಡು ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲರೂ ನಮ್ಮ ಕಡೆಯಿಂದ ಹಾಡ್ಲಿರುತ್ತೆ. ನನ್ನ ಹೆಸರು ಪ್ರದೀಪ್ ರೋಷನ್ ಅಂತ. ಈ ಸಿನಿಮಾದಲ್ಲಿ ಒಂದು ಖತರ್ನಾಕ್ ಕಿಲಾಡಿ ಕಾಜಲ್ ಅಂತ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಆ ಸಿನಿಮಾ ಏನು ಮಾಡಿದ್ದೀನಿ ಏನು ಅಂತ ನಿಮಗೆ ಗೊತ್ತಾಗ್ತಿರ್ತದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್, ನನ್ನ ಹೆಸರು ರಾಘವರಾಮ್ ಅಂತ. ಒಂದು ಉತ್ತರ ಕರ್ನಾಟಕ ಗುಲ್ಬರ್ಗ ಸರ್. ನಾನು ಇದರಲ್ಲಿ ಮಜ್ಗೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಹೆಂಗಿದ್ದೀನಿ ಡೀಸೆಂಟಾಗಿ ಇದೇ ಥರ ಕ್ಯಾರೆಕ್ಟರ್ ನನ್ನದಲ್ಲಿ ಏನೋ ಕಿರಿಕಿರಿ ಮಾಡದೇನೆ ಡೀಸೆಂಟಾಗಿ ಗೊತ್ತಾಗಿ ಮಗ ಹಿಂಗಿರ್ತಾನೆ ಮನೇಲಿ ಅದೇ ಥರ ಕ್ಯಾರೆಕ್ಟರ್ ಮಾಡಿರೋ ನಾನು. ಸಿನಿಮಾ ಬಗ್ಗೆ ಹೇಳ್ಬೇಕು, ತುಂಬ ಅದ್ಭುತವಾಗಿ ಬಂದಿದೆ ಸರ್. ತುಂಬ ಇಂಟ್ರೆಸ್ಟೆಡ್ ಎಲ್ಲ ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ಅಂದರೆ ಇದಕ್ಕೆ ಅಂತ ಏನು ನಾವು ಟೀಮ್ ಸೇರ್ಕೊಂಡಿದ್ದೀವಲ್ಲ, ಎಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅಂದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟು ಅದ್ಭುತ ಬಂದಿದೆ. ಹೀರೋಗಳು ಅಂತ ಏನಿದಾರಲ್ಲ ಸರ್, 14 ಜನ ಇದ್ದಾರೆ ಹೀರೋ ಸರ್. ಒಬ್ಬ ಹೀರೋ, ಒಬ್ಬಳು ಹೀರೋಯಿನ್ ಇರ್ತಾರೆ. ನಮ್ಮಲ್ಲಿ 14 ಜನ ಹೀರೋಯಿನ್ ಇದ್ದಾರೆ, ಹೀರೋಗಳಿದ್ದಾರೆ. ಅವ್ರು ಎಲ್ಲರೂ ಇದ್ದಾರೆ ಸ್ಟೇಜ್ ಮೇಲೆ. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿದ್ದಕ್ಕೆ ನಂತರ ಸರ್ ಪ್ರೀತಿಯಿಂದ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾನೇ ಅದೇನು ಬೇಕು ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಕಂಟ್ರಿಮೆಂಟ್ ಸರ್. ಎಲ್ಲರೂ ಪ್ರೀತಿಯಿಂದ ಕೆಲಸ ಮಾಡಿ ಒಂದು ಅದ್ಭುತವಾಗಿ ಸಿನಿಮಾ ತಂದಿದ್ದೀವಿ ಸರ್. ಇಲ್ಲಿವರೆಗೂ ಇನ್ನು ಮೇಲೆ ನೀವು ತೊಗೊಂಡು ಹೋಗ್ಬೇಕು ಸರ್. ಮೀಡಿಯಾ ಮಿತ್ರರಾಗಲಿ, ನಮ್ಮ ಎಲ್ಲ ಕನ್ನಡ ಪ್ರೇಕ್ಷಕರಾಗಲಿ ಎಲ್ಲ ತೊಗೊಂಡು ಹೋಗ್ಬೇಕು. ಅದು ಸಪೋರ್ಟು, ಆಶೀರ್ವಾದ ನಮ್ಮಲ್ಲಿರಲಿ ಅಂತ ಎಲ್ಲರಿಗೂ ಕೈ ಮುಗಿಬೇಕು ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಈ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಆಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಎರಡು ಮೈಕು, ಯಾಕಂದ್ರೆ ಜೋಕರ್ ಜಾನಿ ಅಲ್ಲ, ಒಂದು ಮೈಕ್ ಸಾಕಾಗಲ್ಲ. ಅಷ್ಟೇ ಹೆವಿ ನನ್ನ ಪಾತ್ರ ಕೂಡ. ಆ್ಯಂಡ್ ಎಲ್ಲರೂ ಸಖತ್ತಾಗಿದೆ ಈ ಪಿಕ್ಚರು. ನೋಡೋಣ. ಸ್ಟಾರ್ಟಿಂಗ್ ಡಮಾರುತ್ತಿದ್ದ ನಮಸ್ಕಾರ, ನನ್ನ ಹೆಸರು ಕುಲದೀಪ್ ಭಟ್. ಕಂಟ್ರಿಮೆಂಟ್ ಸಿನಿಮಾದಲ್ಲಿ ಪಂಚಪ್ರಸಾದಿ ಅನ್ನೋ ಪಾತ್ರನ ನಿರ್ವಹಿಸ್ತಾ ಇದ್ದೀನಿ. ಪಂಚಪ್ರಸಾದಿಗೆ 2 ಕನಸಿರುತ್ತೆ. ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾ ಹೀರೋ ಆಗಬೇಕು ಅಂತ, ಇನ್ನೊಂದು ಕಡೆ ಉದಯೋನ್ಮುಖ ರಾಜಕಾರಣಿ ಆಗಬೇಕು ಅಂತ. ಆದರೆ ಅವನು ಇವೆರಡು ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೆನಪಿನ ಶಕ್ತಿ. ಅದೇ ಅವನಿಗೆ ಇರೋದಿಲ್ಲ. ಸೊ ಈ ಒಂದು ಗೊಂದಲಗಳ ನಡುವೆ ಅವನು ಏನಾಗ್ತಾನೆ, ಅವನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನು, ಇದೆಲ್ಲ ಅವ್ನ ನೆನಸಾಗುತ್ತಾ ಅಥವಾ ಏನಾಗುತ್ತೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾತ್ರ. ಆ್ಯಂಡ್ ನಮ್ಮ ನಿರ್ದೇಶಕರಾದ ಅರವಿಂದ್ ಕೌಶಿಕ್ ಸರ್ ಹೇಳ್ಬೇಕಂದ್ರೆ, ಯೂಶಲಿ ಅವರು ಡೈರೆಕ್ಟರ್ ಅನ್ನೋದಕ್ಕಿಂತ ಒಂದು ಸ್ಪೋರ್ಟ್ಸ್ ಟೀಮ್ನ ಕೋಚ್ ಅಂತ ಅನ್ಸುತ್ತೆ ನನಗೆ. ಯಾಕೆಂದರೆ ಅವರು ಗಾಡಿ ನೋಡಿ ಸೆಲೆಕ್ಟ್ ಮಾಡಿಲ್ಲ, ಓಕೆ 350cc 500cc ಅಂತ. ಎಲ್ಲವೂ ಎಲ್ಲ ಆ್ಯಕ್ಟರ್ಸ್ದು ಕರೆಸಿ ಅವರ ಕೆಪಾಸಿಟಿ ಎಷ್ಟಿದೆ ಅಂತ ತಿಳ್ಕೊಂಡು ಅದಕ್ಕೂ ಮೀರಿ ಅವರಿಗೆ ಒಂದು ಚಾಲೆಂಜಿಂಗ್ ಆದ ಒಂದು ಪಾತ್ರವನ್ನು ಕೊಟ್ಟು ಎಲ್ರಿಗೂ ಸಹಾಯ ಮಾಡಿದ್ದಾರೆ, ಎಲ್ರಿಗೂ ತುಂಬ ಗೈಡ್ ಮಾಡಿದ್ದಾರೆ. ನಮ್ಮ ಎಲ್ಲ ತಂಡದಿಂದ ಅರವಿಂದ್ ಕೌಶಿಕ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲರೂ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಮಂಜುನಾಥ್ ಅಂತ.
ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ಗೆ ಅರವಿಂದ್ ಸರ್ ಮತ್ತೆ ಶಿಲ್ಪಾ ಮೇಡಮ್ ನಾನು 3 ಜನ ಯಾವಾಗಲೂ ತುಂಬಾ ಒಂದಷ್ಟು ಕೆಲಸಗಳಿಗೆ ಓಡಾಟ ಮಾಡ್ತಾನೆ ಇರ್ತೀವಿ. ಸೊ ಹಿಂಗೆ ಮಾತಾಡ್ತಾ ಸರ್ ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಸರ್, ನಾವೇ ಮಾಡೋಣ ಸರ್, ನೀವು ಮತ್ತೆ ಆಕ್ಟ್ ಮಾಡಿ ಅಂತ ನಾನು ತುಂಬಾ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದೆ. ಸೊ ಹಂಗೆ ಮಾತಾಡ್ತಾ ಸರ್ ಒಂದಷ್ಟು ಕಥೆಗಳು ನಾವು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸರ್ ಎಲ್ಲೇ ಹೋದ್ರು ಟಕ್ಕಂತ ಅದೊಂದು ಕತೆ ಇನ್ನೊಂದು ಕತೆ ಮಾಡ್ತಾನೆ ಇರ್ತಾರೆ. ಸೊ ಹಿಂಗೆ ಮಾತಾಡ್ತಾ ಈ ತರ ಒಂದು ಮಾಡೋಣ ಅಂತ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ. ಎಲ್ಲರೂ ಇಲ್ಲಿರೋರೆಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ಖುಷಿಯಿಂದ ಪ್ರೀತಿಯಿಂದ ಜೊತೆಗೆ ಅದು ಹೆಂಗ್ ಸಿನಿಮಾ ಮುಗೀತು ಅಂತಾನೆ ಗೊತ್ತಿಲ್ಲ. ಸೊ ನಮ್ಗೆಲ್ಲ ತೆರೆ ಹಿಂದೆ ಒಂದಷ್ಟು ಜನ ಕೆಲಸ ಮಾಡ್ದವ್ರಿಗೆ ತೆರೆ ಮೇಲೆ ಕಾಣಿಸ್ಕೊಡೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ನನ್ನ ಪಾತ್ರ ಬಂದು ಪಂಚಪ್ರಸಾದ್ ಅವರ ಆಪ್ತ ಬಂಟ. ಈಗ ಹೆಂಗ್ ನಿಂತಿದ್ದೀನಿ ಹಂಗೆ ಸಿನಿಮಾ ಫುಲ್ ಇರ್ತೀನಿ. ಸೊ ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ನನ್ನ ಹೆಸರು BN ಬಾಬು ಅಂತ. ರಿಯಲ್ ಎಸ್ಟೇಟ್ ರುದ್ರ ಪಾತ್ರ ಮಾಡಿದ್ದೀನಿ ಸರ್. ಒಬ್ಬ ಅಸಾಮಾನ್ಯ ಸಂಘಟನೆಯಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಾಗ ನಡೆಯುವಂತಹ ನೋವು ನಲಿವುಗಳ ಆಕ್ರಂದನೆಯ ಕ್ಯಾರೆಕ್ಟರ್ ನಂದು. ತುಂಬ ಥ್ಯಾಂಕ್ಸ್ ಸರ್. ಈ ಕ್ರೆಡಿಟ್ ಎಲ್ಲ ಶ್ರೀ ಅರವಿಂದ್ ಕೌಶಿಕ್ ಸರ್ ಅವರಿಗೆ ಸಲ್ಲುತ್ತೆ ಅಂತ ನಾನು ಸವಿನಯವಾಗಿ ಮಾನ್ಯ ಸಲ್ಲಿಸ್ತಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್ ಎಲ್ಲರಿಗೂ. ನನ್ನ ಹೆಸರು ಶ್ರೀನಾಥ್ ಅಂತ ಪಾವೂಡ. ನನಗೆ ಈ ಪಿಕ್ಚರಲ್ಲಿ ಮೆಡಿಕಲ್ ವಾಸನ್ನು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅರವಿಂದ್ ಸರ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ನಾನು ವೀರೇಂದ್ರ ಸಾಗರ್ ಬಗಾಡಿ. ನಾನು ಈ ಸಿನಿಮಾದಲ್ಲಿ ಪಾಯ್ಸನ್ ರವಿ ಅಂತಕ್ಕಂಥ ಒಂದು ಅದ್ಭುತವಾದ ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ಅರವಿಂದ್ ಕೌಶಿಕ್ ಅವರು ಹೇಳಿದಾಗೆ ಪಾತ್ರಗಳನ್ನು ಇವರು ಆಯ್ಕೆ ಮಾಡಲಿಲ್ಲ, ಪಾತ್ರಗಳೇ ಅದನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಬಹಳಷ್ಟು ನಿಜ. ಯಾಕಂದರೆ ನಮ್ಮ ಜರ್ನಿ ಹೇಳಬೇಕು ಅಂತಂದರೆ ಬಹಳಷ್ಟು ವರ್ಷಗಳಿಂದ ಸಿನಿಮಾಗೆ ಡಿಜಿಟಲ್ ಬರುತ್ತೆ ಅನ್ನೋ ಒಂದು ಕಲ್ಪನೆಯನ್ನು ಅವರು ನನಗೆ ಕೊಡೋದ್ರ ಮೂಲಕ ಇಬ್ಬರು ಬೈಕಲ್ಲಿ ಸುತ್ತಾಡ್ತಾ ಇದ್ವಿ ನಿರ್ಮಾಪಕರ ಭೇಟಿಯಲ್ಲಿ. ಈ ಡಿಜಿಟಲೈಸ್ ಆಗೋ ಒಂದು ಇದು ಬರುತ್ತೆ ಮುಂದಿನ ದಿನಗಳಲ್ಲಿ, ನಾವೀಗ ಅದನ್ನು ಶುರು ಮಾಡ್ಬೋದು. ಒಂದು ಈ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಒಂದು ಸಿನಿಮಾ ಬಜೆಟಲ್ಲಿ 2 ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಅದ್ಭುತವಾದ ಕಲ್ಪನೆ ಇಟ್ಕೊಂಡು ಬಹಳಷ್ಟು ಜನಕ್ಕೆ ನಾವು ಭೇಟಿ ಮಾಡ್ತಿದ್ದಾಗ ಅವರು ಒಂದು ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸ್ತಿತ್ತು, ಆಶ್ಚರ್ಯ ಪಡ್ತಿದ್ರು. ಆಮೇಲೆ ಇವೆಲ್ಲ ಆಗೋದ ಅಂದ್ಕೊಂಡು ಹೀಗೆ ಶುರುವಾದದ್ದು. ಸೊ ಯಾಕೆ ಅದನ್ನೆಲ್ಲ ಹೇಳಕ್ಕೆ ಬಂದೆ ಅಂದರೆ ಅಲ್ಲಿಂದ ನಮ್ಮ ಜರ್ನಿ ಏನು ಸಾಗ್ತಾ ಬಂತು. ಬೈಕಲ್ಲಿ ಹಿಂದೆ ಕೂತ್ಕೊಂಡು ಸುತ್ತಾಡಿಕೊಂಡು ನಾವು ಹಾಡುಗಳನ್ನು ಹಾಡಿಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ವಿ ಸ್ಟ್ರಗ್ಲಿಂಗ್ ಲೈಫನ್ನು. ಅಲ್ಲಿಂದ ಇಲ್ಲಿಯವರೆಗೆ ಅವರು ಒಂದು 4 ಸಿನಿಮಾ ಮಾಡಿದರು. ಈ ಗೆಳೆತನ ಹಾಗೆ ಇತ್ತು, ಸೀರಿಯಲ್ ಮಾಡಿದ್ವಿ ಒಟ್ಟಿಗೆ. ಬಟ್ ಪಾತ್ರ ಮಾಡುವಂಥ ಅಥವಾ ಮಾಡಿಸುವಂಥ ವಿಚಾರ ಇಲ್ಲೂ ಬರಲಿಲ್ಲ. ಆಕ್ಸಿಡೆಂಟಲ್ ಆಕ್ಟರ್ ಆಗಿ ನಾನು ಅವ್ರ ಪ್ರಾಜೆಕ್ಟಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅಲ್ಲಿ ಅಂದರೆ ಒಂದು ಕ್ಯಾರೆಕ್ಟರೈಸೇಷನ್ ಮಾಡಿರ್ತಿದ್ವಿ, ಒಂದೇನೋ ಮಾಡ್ತಿದ್ವಿ, ಆ ಪಾತ್ರ ಮಾಡೋರು ಕೈ ಕೊಟ್ಟಾಗ ಅನಿವಾರ್ಯವಾಗಿ ನೀವು ಮಾಡಬೇಡಿ ಅಂತ ನಿಲ್ಲಿಸ್ಬಿಡ್ತಿದ್ವಿ. ಸೊ ಆ ರೀತಿ ಮಾಡಿದ್ದೀವಿ. ಬಿಟ್ಟರೆ ಒಂದು ಪಾತ್ರವಾಗಿ ಇದು ಯಾಕೆ ಅಂತಂದರೆ ಕಡೆಗೆ ನಮಗೆಲ್ಲೂ ಹಾಗೆ ನೀವು ಈ ಪಾತ್ರ ಬರಿತೀನಿ ಇದನ್ನು ನೀವು ಮಾಡಬೇಕು ಅಂತಾಗಲಿ, ನಾನಾಗಲಿ ಒಂದು ಪಾತ್ರ ಕೊಡಿ ನನಗೆ ಅಂತಾಗಲಿ ಆಗಲಿಲ್ಲ. ಯಾಕಂದ್ರೆ ನಾನು ಬೇಸಿಕಲಿ ನಾನು ಡೈರೆಕ್ಟರ್ ರೈಟರ್ ಆಗಿರೋದ್ರಿಂದ ಮುಖ್ಯವಾಗಿ ಅದರಲ್ಲಿ ನಾನು ಫೋಕಸ್ ಮಾಡ್ತಿದ್ದೆ. ಬಟ್ ನನ್ನೊಳಗೆ ಒಬ್ಬ ಸೂಕ್ತವಾಗಿ ಆ್ಯಕ್ಟು ಮಾಡುವಂಥ ಒಂದು ಕಲಾವಿದ ಇದ್ದಾನೆ ಅನ್ನೋದು ನನಗಿತ್ತು ದುಡಿತ. ಬಟ್ ಆ ರೀತಿ ಆಗಿರಲಿಲ್ಲ. ಒಂದು ಸರ್ತಿ ಅವರು ಒಂದು ಕಥೆ ನಡೀತಾ ಇದೆ ನನ್ನ ತಲೆಯಲ್ಲಿ. ಆ ಕಥೆಯಲ್ಲಿ ನಾವಿಬ್ಬರು ಆ್ಯಕ್ಟ್ ಮಾಡ್ತೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಒಂದು ಹಿಂಟ್ ಕೊಟ್ಟರು ಅಷ್ಟೇ. ಅದಾದಮೇಲೆ 1 ವರ್ಷ ಆದಮೇಲೆ ಕರೆದು ಈ ಪಾತ್ರ ನಿಮ್ಮನ್ನು ಕೇಳ್ತಾ ಇದೆ ಅಂತ. ಯಾವಾಗ ಶೂಟಿಂಗ್ ಅಂತ. ಒಂದು 2 ದಿನ ಬಿಟ್ಟು ಹೋಗಬೇಕಾಗುತ್ತೆ, ನಡೀರಿ ಹೋಗೋಣ ಅಂತ ಹೋಗಿದ್ದು ಪಾವಗಡಕ್ಕೆ. ಅದಾದಮೇಲೆ ಈಗೇನು ನೀವು ನೋಡಿದ್ರಿ ತೆರೆ ಮೇಲೆ ಇದು ಇನ್ನೂ ಇದೆ. ಸಾಕಷ್ಟು ಥ್ರಿಲ್ಲಿಂಗ್ ಆಗಿ ಬಂದಿದೆ ಕ್ಯಾರೆಕ್ಟರ್ ಅನ್ನೋದು, ಅದ್ಭುತವಾಗಿ ಬಂದಿದೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ನನಗೂ ಬಹಳಷ್ಟು ಕುತೂಹಲ ಇದೆ ಅದನ್ನು ನನ್ನ ತೆರೆ ಮೇಲೆ ನೋಡ್ಕೊಳ್ಳೋದಕ್ಕೆ. ಸೊ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತಂದರೆ ಅದೇ ಹೇಳಿದೆ ನಾನು. ಅವರು ಪಾತ್ರ ಕೊಟ್ಟಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ. ಬಟ್ ಅದು ತಾನಾಗೆ ಬಂದಿರುವಂಥದ್ದಲ್ಲ. ಸೊ ಹಾಗಾಗಿ ನಾವು ಇದನ್ನು ಮುಂದಕ್ಕೆ ಪ್ರಯಾಣ ಬೆಳೆಸೋಣ. ಸಿನಿಮಾ ಕನಸುಗಳು ನಾವು ಡೇ 1 ಕಂಡದ್ದು ಬಹಳಷ್ಟಿದೆ. ಬಟ್ ಏನಂದರೆ ನಮಗೆ ಸಾಕಷ್ಟು ವಿಷಯಗಳಿದೆ, ಈ ವೇದಿಕೆ ಬೇಡ ಅನಿಸುತ್ತೆ ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ. ಅವ್ರು ಹೇಳಿದಾಗೆ ನಾವು ಯಾರೂ ಹೊಸಬರಲ್ಲ. ಸಾಕಷ್ಟು ಕೃಷಿ ಮಾಡಿ ಇವತ್ತು ನಮ್ಮ ಮುಂದೆ ಬೆರಳಿಡ್ದು ಮುಂದೆ ತಂದು ಬಿಟ್ಟಿರೋರು ಇವತ್ತು ಎಲ್ಲೆಲ್ಲೋ ಇದ್ದಾರೆ. ಸೊ ಆ ಥರದ ಒಂದು ವಿಷಯ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ, ಸಾಕಷ್ಟು ಹೀಗಿರುತ್ತೆ. ಥ್ಯಾಂಕ್ ಯು. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್ ಆರ್ಯನ್. ಈ ಚಿತ್ರದಲ್ಲಿ ನಾನು ಮಿಲ್ಕಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಕ್ಯಾರೆಕ್ಟರ್ ಹೆಸರು ಮಾತ್ರ ಮಿಲ್ಕಿ, ಬಟ್ ಮಾಡೋ ಕೆಲಸ ಎಲ್ಲ ಹೆವಿ ಡರ್ಟಿ. ಈ ಕ್ಯಾರೆಕ್ಟರ್ ಮಾತಾಡೋ ಸ್ಟೈಲು ಡಿಫ್ರೆಂಟ್ ಆಗಿರುತ್ತೆ. ಅವ್ನು ನಗಾಡೋದಂತೂ ಕೇಳೋಕ್ಕೆ ಆಗಲ್ಲ, ಆ ಥರ ಇರುತ್ತೆ. ನಗೋ ಸ್ಟೈಲು ಆ ಥರ ಒಂದು ಡಿಫ್ರೆಂಟು. ಈ ಕಡೆ ರೌಡಿ ಅಂದರೆ ರೌಡಿನೂ ಅಲ್ಲ, ಆ ಕಡೆ ನಾರ್ಮಲ್ ವ್ಯಕ್ತಿ ಅಂದರೆ ನಾರ್ಮಲ್ ವ್ಯಕ್ತಿನೂ ಅಲ್ಲ. ಓವರ್ ಆಲ್ ಹೆವಿ ಸೈಕಿಕ್ಕು ಅಬ್ನಾರ್ಮಲ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಹುಡುಕಿ ನನಗೆ ಆ ಕ್ಯಾರೆಕ್ಟರ್ ಸರಿಯಾಗಿ ಕೊಟ್ಟರು ಅಂತ ಅವ್ರು ಆನ್ಸರ್ ಮಾಡಬೇಕು. ಬೈದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ನೀವುಗಳು ನೋಡಿ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಲೇಡಿ ರೌಡಿ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ನನ್ನ ಹೆಸರು ಅಶ್ವಿತಾ ಅಂತ. ನಾನು ರಿಯಲ್ ಲೈಫಲ್ಲಿ ಯಾವ ಥರ ಇದ್ದೀನಿ, ಒಂದು ಸ್ವಲ್ಪ ಡಾನ್ ರೌಡಿ ಆ ಥರ ಕೈಂಡ್ ಅದೇ ರೋಲ್ ನನಗೆ ಇಲ್ಲಿ ಸಿಕ್ಕಿದೆ. ನೀವೆಲ್ಲರೂ ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಸೀಮಿತ ಮಾಡಿಬಿಟ್ಟಿರ್ತೀರ. ಇದರಲ್ಲಿ ಅದಕ್ಕಿಂತ ಡಿಫ್ರೆಂಟ್ ಆಗಿ ನನ್ನ ಕ್ಯಾರೆಕ್ಟರ್ ಇದೆ. ಲೈಕ್ ಇಂಡಸ್ಟ್ರಿಯಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಆ ಥರ ಒಂದು ಅದ್ಭುತವಾದ ಪಾತ್ರ ನಾನು ನಿಭಾಯಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅರವಿಂದ್ ಸರ್. ಥ್ಯಾಂಕ್ ಯು ಎವ್ರಿವನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದನ್ ನಾಗರಾಜ್ ಅಂತ, ಹಾಸನ್ ಬೇಲೂರು ನನ್ನವರು. ಈ ಚಿತ್ರದಲ್ಲಿ ನಾನು ಕ್ಯಾಟ್ರಿಂಗ್ ಗಿರಿ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೀನಿ. ತುಂಬ ಅದ್ಭುತವಾಗಿದೆ. ಅರವಿಂದ್ ಸರ್ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅವ್ರಿಗೂ ಇನ್ನೊಬ್ಬರಿಗೆ ಹೊಂದಿಸ್ತೀನಿ ನಾನು ಮಾತು. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರು ಎಲ್ರಿಗೂ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಬೇಕು ಅಂತ ಹೇಳಿದ್ರೆ, ನನ್ನ ಮತ್ತು ಅರವಿಂದ್ ಸರ್ ಜರ್ನಿ ಸುಮಾರು ವರ್ಷದ್ದು. ಹಾಗೆಯೇ ನಾನು ತುಂಬ ಎದೆ ತಟ್ಕೊಂಡು ಹೇಳ್ತೀನಿ, ನಾವು ಈ ಸಿನಿಮಾನ ಕಷ್ಟಪಡ್ಕೊಂಡು ಮಾಡಿಲ್ಲ ಸರ್. ಕಷ್ಟ ಎಲ್ಲರೂ ಪಡ್ತಾರೆ, ನಿಜವಾಗ್ಲೂ ಜಿದ್ದಿಂದ ಮಾಡಿದ್ದೀವಿ, ಗ್ರಜ್ಜಿಂದ ಮಾಡಿದ್ದೀವಿ, ಹಠದಿಂದನೇ ಮಾಡಿದ್ದೀವಿ. ಹುಲಿ ಹಸಿದಾಗ ಅಥವಾ ಪೆಟ್ಟು ಬಿದ್ದಾಗ ಸಿಕ್ಕಾಪಟ್ಟೆ ಡೇಂಜರ್ ಆಗುತ್ತೆ ಅಂತ ಹೇಳ್ತಾರೆ. ಇರೋರು ಎಲ್ಲರೂ ಹಸ್ದಿರೋರೆ, ಪೆಟ್ಟು ತಿಂದಿರೋರೆ, ಅಂದರೆ ಡಬಲ್ ಡೇಂಜರ್. ಸೊ ಈ ಚಿತ್ರದಲ್ಲಿ ಮಾಡಿರೋ ಪಾತ್ರ ಬ್ಯಾಂಕಾಕ್ ಬುಜ್ಜಿ ಅಂತ, ಬಿಂದಾಸ್ ಕ್ಯಾರೆಕ್ಟರ್ ಅದು. ಅಫ್ಕೋರ್ಸ್ ಯಾವಾಗ ಅಂದರೆ ಅವ್ರ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, 1 ಸೀರಿಯಲ್ ಮಾಡಿದ್ದೀನಿ. ಇವನ್ ಯಾವ ಥರ ಕೊಟ್ಟರೆ ಈ ಪಾತ್ರ ನಿಭಾಯಿಸೋಕೆ ಚೆನ್ನಾಗಿ ಗೊತ್ತು. ಅಂದರೆ ಒಂದು ವೇವ್ ಲೆಂತ್, ಒಂದು ಬಾಂಡಿಂಗ್ ಇರುತ್ತೆ ಒಬ್ಬ ಡೈರೆಕ್ಟ್ರು ಮತ್ತು ಆ್ಯಕ್ಟ್ರಿಗೆ. ಸೊ ನನ್ನ ಬಗ್ಗೆ ಅವ್ರು ಚೆನ್ನಾಗಿ ಗೊತ್ತಿದ್ದು ಆ ಪಾತ್ರನ ಹಾಗೆ ಸೃಷ್ಟಿ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅದನ್ನು ರೀಚ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಬಟ್ ಎಫರ್ಟ್ ಹಾಕಿರ್ತೀನಿ, ಅದು ಸರಿ ಹೇಳಬೇಕು. ಸೊ ನಾನು ದಯವಿಟ್ಟು ಪದನೂ ಬಳಸಲ್ಲ. ಬಿಕಾಸ್ ಸಿನಿಮಾ ಅಂದರೆ ಸಿನಿಮಾ, ಬಿಕಾಸ್ ನಮ್ದೇನು ಹೀರೋ ಸೆಂಟ್ರಿಕ್ ಸಿನಿಮಾ ಅಲ್ಲ. ಇಲ್ಲಿರೋರು ಪ್ರತಿಯೊಬ್ಬರು ಹೀರೋಗಳೇ, ಕಂಟೆಂಟೇ ಹೀರೋ. ಸೊ ಇವತ್ತು ನಡೀತಾ ಇರೋದು ಕಂಟೆಂಟೇ. ಆ ಕಂಟೆಂಟ್ ಏನು ಬೇಕಿದೆಯೋ, ಅಂದರೆ ಸಿನಿಮಾ ಇಂಡಸ್ಟ್ರಿ ಏನು ಬೇಕಿದೆಯೋ ಅದೆಲ್ಲ ಇದರಲ್ಲಿದೆ. ನೋಡಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಸೇರಿದಂಥ ಎಲ್ಲ ಗಣ್ಯರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಸುಜಿತ್ ಶೆಟ್ಟಿ. ನಾನೊಬ್ಬ ನಟ, ಒಬ್ಬ ಸಿನಿಮಾ ಪ್ರೇಮಿ. ಆ್ಯಂಡ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ವಿಶೇಷ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ನಮ್ಮ ಡೈರೆಕ್ಟರ್ ಅರವಿಂದ್ ಸರ್ ಅವರಿಗೆ. ಇದು ನನ್ನ 2ನೇ ಸಿನಿಮಾ ಅವ್ರ ಜೊತೆ. ಮೊದಲನೇ ಸಿನಿಮಾದಲ್ಲಿ ನಾನೊಂದು 5 ನಿಮಿಷದ ಪಾತ್ರ ಮಾಡಿದರೂ ಕೂಡ ದೊಡ್ಡ ಪರದೆಯಲ್ಲಿ ನನ್ನ ಹೆಸರು ಹಾಕಿರುವಂಥ ಮೊದಲನೇ ಡೈರೆಕ್ಟರ್. ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಯು ಸರ್. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಕಂಟ್ರಿ ಮೇಡ್ ಪಾರ್ಟ್ 2 ಅಲ್ಲಿ ಒಂದು ವಿಭಿನ್ನ ಪಾತ್ರ ಕೊಟ್ಟಿದ್ದಾರೆ, ಪಾಂಬು ಅಂತ. ಸೊ ಈ ಪಾತ್ರ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಪ್ರಾಜೆಕ್ಟ್ ಇನ್ನೊಂದು ವಿಶೇಷತೆ ಏನಂದರೆ ನಮ್ಮ ಲೊಕೇಶನ್ ಪಾವಗಡ ಊರು. ಸರ್ ಹೇಳ್ದಂಗೆ ನನಗೂ ಕೂಡ ಪಾವಗಡ ಊರು ತುಂಬ ಸ್ಪೆಷಲ್ ಆಗಿದೆ. ಪರ್ಸ್ನಲಿ ಹೇಳಬೇಕಂದ್ರೆ ಅಲ್ಲಿ ಇರೋ ಎನರ್ಜಿ, ಅಲ್ಲಿರೋ ಅಟ್ಮಾಸ್ಫಿಯರ್ ಈ ಕ್ಯಾರೆಕ್ಟರ್ಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಆ್ಯಂಡ್ ಆಲ್ಸೋ ಪಾವಗಡ ಜನರು ಅವ್ರ ಬಗ್ಗೆ ತುಂಬ ವಾರ್ಮ್, ಸಪೋರ್ಟಿವ್ ಆ್ಯಂಡ್ ಕೈಂಡ್ ಪೀಪಲ್. ನಮ್ಮ ಶೂಟಿಂಗ್ ಸ್ಮೂತಾಗಿ ಕಂಪ್ಲೀಟ್ ಆಗೋಕ್ಕೆ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಎಂಟೈರ್ ಟೀಮ್ ಅಂತೂ ಅಗ್ರಿ ಆಗುತ್ತೆ ಈ ಮಾತಲ್ಲಿ. ಶ್ರೀನಾಥ್ ಸರ್ ಆಗಲಿ, ಮಂಜುನಾಥ್ ಸರ್ ಆಗಲಿ, ಶಫೀಲ್ ಬಾಯ್ ಆಗಲಿ, ಎಲ್ಲರೂ, ಐ ಮೀನ್ ಎಂಟೈರ್ ಪಾವಗಡ ಜನತೆ, ಬಿಗ್ ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ಈ ಒಂದು ಪ್ರಾಜೆಕ್ಟ್ ನನಗೆ ವೆರಿ ಸ್ಪೆಷಲ್ ಇದೆ. ಆ್ಯಂಡ್ ಈ ಒಂದು ಸಿನಿಮಾ ನಿಮ್ಮ ಮುಂದೆ ಬರ್ತಿದೆ, ಅದೊಂದೇ ಒಂದು ಸಂತೋಷ ಆ್ಯಂಡ್ ಅದೊಂದು ಹೆಮ್ಮೆಯ ವಿಷಯ. ಮತ್ತೊಮ್ಮೆ ಅರವಿಂದ್ ಸರ್ ಅವರಿಗೆ ಮತ್ತು ಸಂಪೂರ್ಣ ತಂಡಕ್ಕೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರಲಿ. ಥ್ಯಾಂಕ್ ಯು. ನಮಸ್ಕಾರ, ಹೆಸರು ರಮೇಶ್ ಅಂತ. ನನ್ನ ಪಾತ್ರ ಹೆಸರು ಪಿಂಡ ಅಂತ. ನನ್ನ ಪಾತ್ರದ ಹೆಸರು ಪಿಂಡ.
ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲೈವ್ಗಳು ಹಾಗೂ ನಮ್ಮ ಮಲ್ಟಿಮೀಡಿಯಾ ಶಿವ್ ಸರ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಎಲ್ಲ ಕಲಾವಿದರು ಸ್ಟೇಜ್ ಮೇಲೆ ಬಂದಿದ್ದಕ್ಕೆ ಎಲ್ಲರೂ ಆಸೀನರ ಪಕ್ಕಾ ಕಂಟ್ರಿ ಬೇಡ. ಸಿನಿಮಾನ ಪ್ರಮೋಟ್ ಮಾಡೋದಾಗಲಿ ಅಥವಾ ಒಂದು ಸಣ್ಣ ಬೂಸ್ಟಿಂಗ್ ಇಂದ ಹಿಡಿದು ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಅದೊಂದು ಪ್ಲಾಟ್ಫಾರ್ಮ್ ಅಲ್ಲ ಸಾಂಗ್ನ ಅಥವಾ ಕಂಟೆಂಟ್ನ ಸರ್ ಆರ್ಗ್ಯಾನಿಕ್ ಆಗಿ ಹಾಕಬೇಕು. 10 ವ್ಯೂಸ್ ಬರುತ್ತಾ, ಒಬ್ಬರೇ ಕಮೆಂಟ್ ಆಗ್ತಾರಾ ಪರವಾಗಿಲ್ಲ, ಥಿಯೇಟರ್ ಒಬ್ಬರೇ ಬರ್ತಾರಾ ಪರವಾಗಿಲ್ಲ, ಒಬ್ಬರು ಬಂದು ನೋಡಿ ಅಂದ್ರೆ ಅಷ್ಟು ಕ್ಲಾರಿಟಿ ಇದೆ. ಒಂದಷ್ಟು ಇನ್ಆರ್ಗ್ಯಾನಿಕ್ ಆಗ್ತಾ ಇರುವಂತಹ ಉದ್ಯಮದ ಪರಿಸ್ಥಿತಿಯಲ್ಲಿ ನಾವು ಆರ್ಗ್ಯಾನಿಕ್ ಆಗೇ ಹೋಗ್ತೀವಿ, ಅದೇನಾಗುತ್ತೋ ಆಗಲಿ ಅಂತ. ಸೊ ಇದಕ್ಕೆ ಇಡೀ ತಂಡ ಕೈ ಜೋಡಿಸಿದೆ. ಇಡೀ ತಂಡ ಆ ಸಿನಿಮಾದ ಹಿಂದೆ ಕೆಲಸ ಮಾಡಿದೆ. ತುಂಬಾ ವಿಶೇಷ ವಿಚಾರಗಳು, ಇವತ್ತಿಗೆ ಬೇಕಾಗಿರೋ ವಿಷಯಗಳು, ಅದನ್ನೇ ಅವರು ಸತ್ಯ ಮಾತಾಡ್ತೀನಿ ಅಂತ ನಿಮ್ಮ ಪತ್ರನೂ ಬರೆದಿದ್ದಾರೆ, ಅದನ್ನೆಲ್ಲ ಕಳಿಸ್ಕೊಟ್ಟಿದೆ. ಸೊ ಈ ಒಂದಷ್ಟು ಸತ್ಯಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡಬೇಕು, ಮುಕ್ತವಾಗಿ ಮಾತಾಡಬೇಕು. ನಿಮ್ಮ ಸಲಹೆ ಸೂಚನೆಗಳು ಕೂಡ ಬೇಕಿದೆ ಅವರಿಗೆ. ಸೊ ಇಲ್ಲಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ. ಸೊ ಓವರ್ ಟು ಅರವಿಂದ್ ಕೌಶಿಕ್ ಅವರಿಗೆ. ಸೊ ತಂಡ ನಿಮ್ಮ ಜೊತೆಗೆ ಮಾತಾಡುತ್ತೆ, ಪ್ರಶ್ನೋತ್ತರ ಪ್ರಶ್ನೆ. ಈ ಒಂದು ವಿಷಯನ ನೀವು ಒಂದ್ಸತಿ ಹೇಳ್ತೀವಿ ಸರ್. ಕೂತ್ಕೊಂಡೇ ನಮ್ಮ ಸಂಗೀತ ನಿರ್ದೇಶಕರು ಅರ್ಜುನ್ ರಾಮು ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ತುಂಬ ಇಂಪಾರ್ಟೆಂಟ್. ಡಮಾಲ್ ಟಿವಿಲಿ ಒಂದು ಕೆಲಸ ಮಾಡಿ ಸೈಲೆಂಟಾಗಿ ಎಲ್ಲೋ ಹಿಂದೆ ಇದ್ದಾರೆ ನೋಡಿ. ಸಾಫ್ಟ್ವೇರ್ ಇಂಜಿನಿಯರ್ ಥರ ಬ್ಯಾಗ್ ಹಿಡ್ಕೊಂಡೆಲ್ಲ ಬಂದಿದ್ದಾರೆ. ಇಲ್ಲಿ ಮಾತ್ರ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ. ಬನ್ನಿ ಸರ್. ಯಾರಿಲ್ಲ ಈಗ ಕೇಳಿದ್ದೆ, ಇದೊಂದು ಪಾತ್ರನೂ ಬಂದಿದ್ದೆ, ಮಾಡಲ್ಲ ಅಂದ್ಬಿಟ್ಟು. ಒಳ್ಳೆ ಡೈರೆಕ್ಟರ್ ಆದರೆ ಮಾಡ್ತೀನಿ, ನಿಮ್ಮ ಹತ್ರ ಎಲ್ಲ ಮಾಡಲ್ಲ. ಆಮೇಲೆ ಇನ್ನೊಂದು 2 ಚೇರ್ ಹಾಕ್ಬೋದಾ ಆ ಕಡೆ? ಉಮೇಶ್ ಬನ್ನಿ, ಉಮೇಶ್ ಬನ್ನಿ, ಭಾಳ ಮುಖ್ಯ. ಆಮೇಲೆ ನಮ್ಮ ಪಾಮು ಬನ್ನಿ, ಪಾಮು ಆ್ಯಂಡ್ ಕುಲ್ದೀಪ್ ಇಬ್ಬರು ಬನ್ನಿ. ಸೊ ಹಾಗೆ ಸಮಯ ಇದ್ದರೆ ಇನ್ನೊಂದಿಬ್ಬರನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಎಲ್ಲರ ಸಮಯ ಭಾಳ ಮುಖ್ಯ ಆಗಿರೋದ್ರಿಂದ ಹೇಳಿದ್ನಲ್ಲ ಆಗಲೇ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಅಷ್ಟೆಲ್ಲ ಆದರೂ ಕೂಡ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಇದು ತಮಾಷೆ ಅಲ್ಲ. ಸುಮ್ಮನೆ ಯಾರು ಒಂದು ಪ್ರೆಸ್ ಮೀಟಿಗೆ ಬರಲ್ಲ. ಇವತ್ತಿಗೆ ಡಿಜಿಟಲ್ ಯುಗದಲ್ಲಿ ಎಲ್ಲನೂ ಅಲ್ಲಲ್ಲಿಗೆ ಅವೈಲಬಲ್ ಆಗಿರುವಂಥ ಸಂದರ್ಭದಲ್ಲಿ ಈ ಥರ ಒಂದು ಅಜೆಂಡನ ನೀವು ಯಾತಕ್ಕೋಸ್ಕರ ಕೂತು ಕೇಳಬೇಕೇಳಿ, ಅದಕ್ಕೇನಾದರೂ ಒಂದು ರೀಸನ್ ಇರಬೇಕಲ್ವಾ. ಆ ರೀಸನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1.5 ವರ್ಷ ಟೈಮ್ ಆಯಿತು. ಏನು ಮಾಡ್ತಾ ಇರ್ತೀವಿ ಅಂದರೆ, ಇವಾಗ ಸಿಂಪಲ್ ನಾನು ಒಂದು 2-3 ವಿಚಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತೀವಿ, ಇಲ್ಲಿವರೆಗೂ ಏನಕ್ಕೆ ದಬಾಕಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ನಿಮಗಾದ್ರೂ ಪ್ರೆಸ್ ಮೀಟಿಗೆ ಬರೋದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳು ನನಗೆ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ, ಯಾರೇ ಆಗಲಿ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಯುಗದಲ್ಲಿ, if there are stars, there will be views, there will be all kind of projection for that. ಅದು ನಾನು ಅಷ್ಟೇ 15 ನಿಮಿಷ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಫೇವ್ರೆಟ್ ಸ್ಟಾರ್ ಏನು ಮಾತಾಡಿದ್ರು ಅಂತನೋ, ಅವರ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನು ಅಂತಲೂ ನೋಡ್ತೀನಿ. ಹಾಗಾದರೆ ಅವರು ಮಾತ್ರ ಪಿಕ್ಚರ್ಗಳು ಮಾಡಬೇಕಾ, ಬೇರೆ ಯಾರು ಮಾಡೋದೇ ಬೇಡವಾ? ಪ್ರವೀಣ್ ಏನು ಮಾಡೋಣ ಅಂದಾಗ, ಸರ್ ಇದು ನನ್ನ ಹತ್ರ ಕುತ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಲೆಟ್ ಅಸ್ ಡೂ ಅ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದಕ್ಕೆ ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮಾತ್ರನೇ ಈ ಪ್ರೆಸ್ ಮೀಟ್ ನಡೀತಿರೋದು. ಸರಿ ಆಯಿತು ಪ್ರವೀಣ್, ನಾನು ಮಾತಾಡಬೇಕು ಅವತ್ತು, ನಾನು ಐ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ, ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದು ಬಿಟ್ಟು ನಾನು ಯಾವತ್ತೂ ಆ ಥರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮ್ಗೆ ಏನು ಬೇಕೋ ಕೊಟ್ಟರು, ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು, ನಮ್ಮನ್ನ ಮಕ್ಕಳ ಥರ ನೋಡಿಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಅಯ್ಯೋ ನಮಗೇನು ಕೊರತೆನೇ ಮಾಡಿಲ್ಲ ಅಂತ. ನಮ್ಮ ತಾಯಣೆಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರೇ ಇರಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ. ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ಬರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇನೆ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನು ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗಲೂ ಕಾಡ್ತಾ ಇರೋದು, ಇಲ್ಲಿರುವಂಥ 4 ಜನ ಆ್ಯಕ್ಟರ್ಗಳು ಇದು ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರಿಸಿದ್ದೀನಿ ಅಷ್ಟೇ. ಎಲ್ಲರೂ ಕೂತ್ಕೊಂಡ್ರೆ ದೊಡ್ಡ ಇದಾಗುತ್ತೆ ಅನ್ನೋ ಕಾರಣಕ್ಕೆ. ಸರ್ ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಅನಿಸುತ್ತೆ ಎಂಥ ಅದ್ಭುತ ನಟ ಅಂತ.
ಆದರೆ ನನಗೆ ನಮ್ಮ ಮನೆಯವ್ರಿಗೆ 4 ಜನಕ್ಕೆ ನಮ್ಮ ಫ್ರೆಂಡ್ಸು ನಮ್ಮ ಏರಿಯಾನ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನು ಮಾಡ್ತಾರೆ, ಹೆಂಗೆ ಅವ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ, ಈಸ್ ಅನ್ ಆ್ಯಕ್ಟರ್. ಅವ್ರಿಗೇನಿರುತ್ತೆ, ಯಾರಾದ್ರೂ ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್ ಇದರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಹೋಗ್ಬೇಕು, ನಿರ್ದೇಶಕ ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಕೊಡೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದರೂ ಇವತ್ತು? ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡಿಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟರ್ಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹಿ ಇಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರಲ್ಲಿ ನೋಡ್ತೀರ, ದಟ್ಸ್ ಆಲ್. ಸೊ ಇದೇ ಥರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ. ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾರು ಯೂಶಲಿ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟಲ್ ಆಗಿದ್ದಾರೆ. ಎಲ್ಲ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ಥರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದರೆ ಸರ್, ನನಗೆ ಆ್ಯಕ್ಟಿಂಗ್ ಬರುತ್ತೆ ಸರ್. ನಾನು ಯಾವುದೋ 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದರೆ ನಾನು ಹೆಂಗೆ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್, ನಾನು ಹಾಕೊಂಡು ಒಂದು ಸೀನ್ ಬರೀರಿ, ನಾನು ಹಾಕೊಂಡು ಒಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದರೆ ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ. ಇವತ್ತು ಇದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಈ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು, ಅದೆಷ್ಟೋ ವ್ಯೂಸ್ ಹೋಗಿ ಗಣೇಶ್ ಕಾರಂತ್ ಹಾಡಿದ ಹಾಡು, ಇಟ್ ಬಿಕೇಮ್ ಸೂಪರ್ ಹಿಟ್ ಆ ಟೈಮ್ಗೆ 2018-19. ಬಟ್ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದ್ರೆ ಮತ್ತೆ ಕರೆಕ್ಟ್ ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ. ಮತ್ತೆ ಅಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದೊಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನು ಅರ್ಜುನ್ ಜನ್ಯ ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಇನ್ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು. ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದ್ದೀವಿ, ಇನ್ನೊಂದು ಸರ್ ಬನ್ನಿ ಅಂದ್ರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮ್ ಅಂದರೆ, ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದರೆ ಏನು, ಇದಕ್ಕೆ ಅವ್ರು ಮಾಡಿರುವಂಥ ಶ್ರದ್ಧೆ. ನಾನು ಏನೋ ಸುಮ್ಮನೆ ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಿಲ್ಲ. ಈ ಥರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರಕೀಶ್ ಅವರ ಮಗ ಅಭಿಲಾಷ್ ದ್ವಾರಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ ಯಾವತ್ತೂ ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು ಲೆಗಸಿ. ನಾನು ಅಭಿಸರ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್? 25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದ್ರೆ ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಹ್ಯಾವ್ ಟು ಬಿ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಅದ್ರ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದರೆ, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ದಿನಕ್ಕೊಂದೊಂದು ಕಥೆ ಮಾಡುವಂಥ ಕಳ್ಳನ ಮಗ. ನನಗೇನಾಗ್ಬಿಟ್ಟಿದೆ ಅಂದರೆ, ಎಷ್ಟೋ ಕಥೆಗಳಿದೆ ಹೇಳೋದಕ್ಕೆ, ಮೀಡಿಯಂ ಇದೆ. ನಾನೊಂದು 22 ವರ್ಷದ ಹಿಂದೆ ನಾನು ಡಿಜಿಟಲ್ ಬಗಾಡೆ ಅವರು ಹೇಳ್ದಂಗೆ ನಾನು ಡಿಜಿಟಲ್ ಮೀಡಿಯಂನ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಶೋಕ್ ಕಶ್ಯಪ್ ನಾನು ಇಬ್ಬರು ನಮ್ಮ ಏರಿಯಲ್ಲಿ ಒಂದಿನ ಸಿನಿಮಾ ಮಾಡಿದಾಗ, ಯಾವುದೋ ಡಿಜಿಟಲ್ ಅಂತ ಗುರು, ಯಾವುದೋ TV ಸೀರಿಯಲ್ ಕ್ಯಾಮ್ರಾ ತೊಗೊಂಡು ಮಾಡ್ತಾವನೆ ಅಂದರು. ಆ ಸಿನಿಮಾ ಮುಗಿದು ರಿಲೀಸ್ ಆಗೋ ಟೈಮ್ ಹೆಂಗೆ ಮಾಡಿದೆ ಗುರು ಅಂತ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಬಂದು ಕೇಳಿದ್ರು. ಅವತ್ತು ನಮ್ಗೆ ಏನಿತ್ತು ಗೊತ್ತಾ, ಒಂದು ಹಸು, ನನ್ನ ಮಗನಿಗೆ ಯಾರಾದರೂ ಒಂದು ಕ್ಯಾಮ್ರಾ ಕೊಟ್ಬಿಟ್ರೆ ಗುರು, 1-2 ಶಾರ್ಟ್ ಫಿಲ್ಮ್ ತೆಗೆದುಕೊಳ್ಳೋಣ ಗುರು, ಯಾರೋ ಒಬ್ರಿಗೆ ತೋರಿಸ್ಕೊಳ್ಳೋಣ ಗುರು, ಅವ್ರಿಗೇನೋ ನಾನು ಮಾಡಿರೋಂಥ ಒಂದು ಸೀನ್ ಇಷ್ಟಪಟ್ಟರೆ ನನಗೆ ಎಲ್ಲೋ ಒಂದು ಡೈರೆಕ್ಷನ್ ಚಾನ್ಸ್ ಇರುತ್ತೆ. ಅವಾಗ ನಾನು ಆ್ಯಕ್ಟ್ರು ಆಗಿದ್ದೆ, ಆ್ಯಕ್ಟು ಮಾಡ್ತಾ ಇದ್ದೆ, ಯಾರೊಬ್ಬ ಕರೆದುಬಿಡ್ತಾನೆ. ಕಾದೆ, ಐ ವೆಯ್ಟೆಡ್ 2008 ತನಕ ಕಾದೆ. ಆಲ್ಮೋಸ್ಟ್ 2002ರಿಂದ ಯಾರು ಕರೆದುಬಿಟ್ಟು ಇಲ್ಲೊಂದು ಏನೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಶಾರ್ಟ್ ಫಿಲಮ್ ನಾನೇ ತಕ್ಕೊಂಡು ಅಲ್ಲಿಂದ ನನಗೆ ನಮ್ಮ ಏರಿಯಲ್ಲಿ ಒಂದಿನ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅಲ್ಲಿಂದ ಆ್ಯಕ್ಟರ್ಗಳು ಸಿಕ್ಕಿದ್ದು. ನನ್ನ ಮೊದಲನೇ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಇಲ್ಲಿವರೆಗೂ ಯಾವ ಒಬ್ಬರು ನಿರ್ಮಾಪಕರು ಬಾಗಿಲು ಪಿಕ್ಚರ್ ಮಾಡ ಅಂತ ಹೇಳಿಲ್ಲ. ಈಗ ಅದಾಗ್ತಾ ಇದೆ ದೇವರ ದಯದಿಂದ. ಬಟ್ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಈ ಥರದ ಸಿನಿಮಾಗಳು ಕಂಟೆಂಟ್ ಈಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಈಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗುತ್ತೆ, ಇಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ?
ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ದೀನಿ ಸರ್, ಇದನ್ನ ಸಿನಿಮಾ ಮಾಡಿದ್ರೆ ಒಂದು 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ, ಗ್ಯಾರಂಟಿ ಇವನೇನೋ ಮಾಡಕ್ಕೆ ಹೋಗ್ತದೆ. ಇಲ್ಲ ಸರ್, ಆಗುತ್ತೆ ಸರ್. ನಾವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ ಆಗಿ ಮಾಡಿ 2 CR ಅಲ್ಲಿ ನಾವು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ. ಸೂಪರ್. ಯಾರು ಹೀರೋ ಸರ್? ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದ್ರೂ 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದ್ರೂ ಒಬ್ರು ಸಿಗಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್. ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫ್. ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡುಕೊಂಡು ಹೋಗಿ ಅವ್ರ ದುಡ್ಡನ್ನ ತಗೊಂಡು ನಾವೇನು ಮಾಡಿ ಬೇಡ, ಕಥೆಗಳು ಮಾಡ್ತಾ ಇದೀವಲ್ವಾ, ಆ ಕಥೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆಗೆಟ್ರೆ ಫೋನ್ ತೆಗೆದಾಕ್ಬಿಡ್ತೀವಿ ಪಿಕ್ಚರ್ನ. ಈ ಥರ ಹೇಳೋವಂಥ ಕಥೆಗಳನ್ನ ನಾವು ಬ್ಯೂಟಿಫುಲ್ ಆಗಿ ಒಳ್ಳೊಳ್ಳೆ ನಟರನ್ನ ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂಥ ಒಳ್ಳೆ ಸಿನಿಮಾಗಳಲ್ಲದೆ ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದ್ರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟ್, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡತಿಗೆ, ಆ್ಯಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ವಿ. ಇಡೀ ಸಿನಿಮಾ ಎಲ್ಲ ಆದಮೇಲೆ ನಮ್ಗೆ ಅನಿಸಿದ್ದು ಇಲ್ಲಿ ಏನಾಯಿತು ಅಂದರೆ 53 ದಿನದ ನಮ್ಮ ಟೈಮನ್ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯಿತು ಬಾಬುರು ಅಂತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ನ ಯೂಸ್ ಮಾಡೋದು. ನಾನು ಹೇಳಿದ್ನಲ್ಲ, ಕಾಲು ಇಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟ ಎಷ್ಟು, ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವ ಅವರು ಇಲ್ಲೇ ಇದ್ದಾರೆ, ನಮ್ಮ ಫೈಟ್ ಮಾಸ್ಟರ್ ಸರ್. ಎಂತೆಂಥ ರಿಸ್ಕಿ ಫೈಟ್ಸ್ ಮಾಡಿಕೊಟ್ರು ಅಂದರೆ, ಇದು ಯಾವುದು ಎದುರುಬಿಟ್ಟು ಕಾಲೇಜ್ ಬಿಟ್ಟು ಹೊಡೆಯುವಂಥ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನ ಮಾಡಬೇಕು ಅಂದರೆ ಅಲ್ಟಿಮೇಟ್ ಶಿವ ಅವರು ಹೇಳಿ, ಸರ್ ನೀವು ಮಾಡ್ತಾ ಇದ್ದೀರಾ ಪಿಕ್ಚರನ್ನು ನಾವು ಇದೀವಿ ಸರ್. ಸರ್ ನನ್ನ ಇಷ್ಟು ವರ್ಷದ ಜರ್ನಿ, ನಮ್ಮ ಏರಿಯಲ್ಲಿ ಒಂದಿನ ತುಗ್ಲಕ್, ಹುಲಿರಾಯ, ಅರ್ಧಂಬರದ ಪ್ರೇಮ ಕಥೆ, ಕಮಿಂಗ್ ಅಪ್ ಟು ಕಂಟ್ರಿ ಮೇಡ್, ಇಲ್ಲಿವರೆಗೂ ನನಗೆ ಅನ್ಸಿರೋದೇನು ಅಂದರೆ ಅದ್ಭುತವಾಗಿರೋ ಟೆಕ್ನಿಷಿಯನ್ಗಳನ್ನ, ಆರ್ಟಿಸ್ಟ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನಿಸುತ್ತೆ. ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನಾಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಆ್ಯಂಡ್ ಬಿಕಮ್ ಬಿಗ್ ಲೈಕ್ ದಟ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಸಿಸ್ಟಮಲ್ಲಿರುವಂಥ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ. ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗು, ಜಿಗಿ ಅದು ರೀ ಸಿನಿಮಾ ಅಂದರೆ ನನ್ನ ಮಗ ಗೂಸ್ ಬಾಂಬ್ಸ್, ಎಲಿವೇಶನ್, ನಮ್ಮ ಪಿಕ್ಚರಲ್ಲೂ ಅವೆಲ್ಲ ಇದೆ. ಆದರೆ ನಮ್ಮದು ಆ ಥರದ ಬಿಲ್ಡಪ್ ಇರುವಂಥ ಬಜೆಟ್ಟಿನ ಸಿನಿಮಾ ಅಲ್ಲ, ಇದು ಶ್ರಮದ ಸಿನಿಮಾ. ನಿನ್ನೆ ಅಭಿಸರ್ ಹೇಳ್ತಾ ಇದ್ರು, ನಮ್ಮ ಇಡೀ ಸಿನಿಮಾದ ಆ್ಯಕ್ಚುಲ್ ಬಜೆಟ್ ಏನು ಗೊತ್ತಾ ನಿಂಜಿ, ಅದು ಏನು ಅಂದರೆ ಅನ್ಲಿಮಿಟೆಡ್ ಪ್ಯಾಷನ್. ನಿಜವಾಗ್ಲೂ ಹೇಳ್ತೀನಿ, ಪಾವಗಡದಲ್ಲಿ ಹೋದಾಗ ನೀವು ಅಂದರೆ ನನ್ನ ಮೇಕಿಂಗ್ ವಿಡಿಯೋನ ನಾನು ಶೂಟ್ ಮಾಡಿ ವಾಂಟ್ ಟು ಪ್ರೆಸೆಂಟ್ ಇಟ್, ಒಂದೇ ಒಂದು ದಿವಸ ನಾವು ಯಾವುದೂ ಕ್ಯಾರವಾನ್ ತರಿಸಿಲ್ಲ. ಯಾರೊಬ್ರು ಕೂಡ ಈ ಪ್ರೊಡಕ್ಷನ್ಗೆ ಹಣ ಎಳ್ನೀರು ಕೊಡಲಿ, ಹಣ ಕಲೆಂಟ್ ಏನು ಕೊಡಿ, ನೋ ನಥಿಂಗ್ ಲೈಕ್ ದಟ್. ನಾವು ಊಟ ತಿಂಡಿ ನಾವು ಮಾಡಿದ್ವಿ, ನಮ್ಮ ಕೈ ನಾವು ತೊಳ್ಕೊಂಡ್ವಿ, ಕ್ಯಾಮ್ರಾಮನ್ ಸರ್ ರೆಡಿ ಇದ್ರು, ರಪ್ಪ ಅಂತ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಇದೇ ಥರ ಬೆವರರಿಸಿ ಶೂಟಿಂಗ್ ಮಾಡಿದ್ವಿ. ಏನು ಈ ಬೆವರರಿಸಿರೋದು ನಮ್ಮನೆ ಬರ ನಾವು ಹರಿಸ್ತೀವಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕೇಳ್ಕೊಂತ ಇರೋದು ಒಂದೇ ಒಂದು ಏನು ಅಂದರೆ, ಈ ಥರದ ಕಂಟ್ರಿ ಮೇಡ್ಗಳನ್ನು ಆದಷ್ಟು ಬೆಳೆಸಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಗಳು ಬೇಕಾಗಿರುವಂಥ ಕಾಲದಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೋತಿಗಳಾಗ್ಬಿಟ್ಟಿದ್ದೀವಿ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಗಿಮಿಕ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಗಿಮಿಕ್ಗಳು ಇರಲಿ, ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಮಾರ್ಕೆಟ್ ಇದೆ, ಅದೆಲ್ಲವೂ ಇದೆ. ಅದ್ರ ಜೊತೆಗೆ ಈ ಥರದ್ದೊಂದು ಸತ್ವಭರಿತವಾದ ಸಿನಿಮಾಗಳನ್ನ ಹೇಳೋಕೆ ಹೋದಾಗ ಮಕ್ಕುಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕುಗಿರಿ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಇದೇ ಡಬ್ಬಾ ಸಿನಿಮಾ ಮಾಡ್ಬಿಟ್ಟು ಇವ್ನು ಇಷ್ಟೊಂದೆಲ್ಲ ಬಿಲ್ಡಪ್ ಅಂತಾನೆ, ಅದು ಹೇಳಿ ನೋ ಪ್ರಾಬ್ಲಮ್, ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಪಿಕ್ಚರ್ ಇನ್ನೊಂದು ಕತೆ ಮಾಡ್ತೀನಿ. ಪಾಯಿಂಟ್ ಏನು ಅಂತಂದರೆ, ಕನ್ನಡ ಚಿತ್ರೋದ್ಯಮದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ಇವತ್ತಿಗೂ ಎಲ್ಲೋ ಹೋದ್ರೆ ನಮ್ಮ ಏರಿಯಾ ಗಾಂಧಿ ಬಜಾರಲ್ಲಿ ಎಲ್ಲೋ ಹೋಗ್ತಾ ಇದ್ದಾರೆ, ಯಾರೋ ಹುಡುಗ ಸರ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ ಸರ್ ನಮ್ಮ ಏರಿಯಲ್ಲಿ ಒಂದಿನ, ಸರ್ ನೀವು ಆ ಥರ ಸಿನಿಮಾ ಮಾಡಿ ಸರ್ ಅಂತ ಯಾವನೋ ಬಂದ್ಬಿಟ್ಟು ಹೇಳ್ತಾನೆ. ಅಂಥವ್ರಿಂದನೇ ಪ್ರಾಬ್ಲಮ್ ಆಗಿರೋದು. ಇಲ್ಲಾಂದ್ರೆ ಬಿಟ್ಟೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮಾರ್ಕೊಂಡು ಎಲ್ಲ ಸೆಟ್ಲ್ ಆಗ್ಬಿಡ್ತಿದ್ದೆ ಲೈಫಲ್ಲಿ. ಬಟ್ ಇಲ್ಲಿವರೆಗೂ ನಾನು ನಡ್ಕೊಂಡು ಬಂದಿರೋದು, ನಾನು ಒಂದಿಷ್ಟು ಅದ್ಭುತ ಟೆಕ್ನಿಷಿಯನ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಬ್ರ್ಯಾಂಡೆಡ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಇದೇ ಥರದ್ದೊಂದು 2 ಸಿನಿಮಾಗಳು ನಡೀತಾ ಇವೆ ಇಲ್ಲಿ. ಈಗ ನೋಡಿ, ಅಂದರೆ ಈಗ ನನ್ನ ಹೆಂಡತಿ ಆವಾಗಲೇ ಹೇಳ್ತಾ ಇದ್ದಾರೆ, ಆ ಕಡೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಡೀತಾ ಇದೆ, ಅದು ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಅದು ಮಾಡ್ಬೇಕಾದ್ರೆ ನನ್ನ ಮಗನೇ ನಿಮ್ಗೆ ಏನೋ ಇದು ಗೋಳಲ್ಲಿ ಇದು ಬಂದ್ಬಿಟ್ಟು ಎಲ್ಲ ನಾವೇನೋ ಕುತ್ಕೊಂಡು ಏನೋ ಮಾಡ್ಬಿಡ್ತೀವಿ ಅನ್ನೋದು ಏನು ಇಂಪಾರ್ಟೆಂಟ್ ಇದೆ ನಿಮಗೆ ಅಂದರೆ, ನನಗೆ ಇವರೆಲ್ಲರೂ ಇಂಪಾರ್ಟೆಂಟ್ ಇದ್ದಾರೆ. ನಾಟ್ ಬಿಕಾಸ್ ದೇ ಆರ್ ಮೈ ಫ್ರೆಂಡ್ಸ್. ಇವ್ರು ಯಾರು, ಇವ್ರು ಮದುವೆ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಇವ್ರ ಮಕ್ಕಳ ಹೆಸರೇನು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಇವ್ರಿಗೆಲ್ಲ ಗೊತ್ತಿರೋದು ಓನ್ಲಿ ಬಿಕಾಸ್ ಆಫ್ ಸಿನಿಮಾ. ಅರ್ಜುನ್ ರಾಮ್ ಅವ್ರ ಮನೆಯಲ್ಲಿ ಅಂತಲೂ ನನಗೆ ಗೊತ್ತಿಲ್ಲ. ನಾವು ಸ್ಟುಡಿಯೋದಲ್ಲಿ ಸಿಗ್ತೀವಿ, ಕೆಲಸ ಮಾಡ್ತೀವಿ.
ಕನ್ನಡ ಚಿತ್ರೋದ್ಯಮದಲ್ಲಿ ಇದೊಂದು ಆಗಬೇಕು ಅನ್ನೋದು ನನ್ನ ಆಸೆ. ಇಷ್ಟೊತ್ತು ಮಾತಾಡಿ ನಿಮಗೆಲ್ಲ ಬೋರ್ ಹೊಡಿಸಿದ್ರೆ ದಯವಿಟ್ಟು ಸಾರಿ, ಆದರೆ ನಮ್ಮ ಕಂಟ್ರಿ ಮೇಡ್ ಮಾತ್ರ ನಿಮಗೆ ಬೋರ್ ಹೊಡಿಸಲ್ಲ ಅನ್ನೋದು ನನ್ನ ಗ್ಯಾರಂಟಿ ಅಷ್ಟೇ. ಥ್ಯಾಂಕ್ ಯು. ಸಿನಿಮಾ ಅನ್ನೋದು ಒಂದು ವೆರಿ ಗುಡ್ ಬಿಸ್ನೆಸ್. ಕರೆಕ್ಟ್. ಫಸ್ಟ್ ಆಫ್ ಆಲ್ ಸಿನಿಮಾ ಅನ್ನೋದೇ ಒಂದು ವ್ಯಾಪಾರೀಕರಣ. ಕರೆಕ್ಟ್. ಅಂಥ ಟೈಮಲ್ಲಿ ಈಗ ಸ್ಟಾರ್ಸ್ಗಳು ಸಿನಿಮಾಗಳನ್ನ ಜನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. Correct. ಪರಿಸ್ಥಿತಿ ಅಂಥ ಸ್ಥಿತಿಯಲ್ಲಿದೆ ಕನ್ನಡ ಇಂಡಸ್ಟ್ರಿ. ಕರೆಕ್ಟ್. ಸೊ ಅಂಥ ಸ್ಥಿತಿಯಲ್ಲಿರುವಾಗ ನೀವು ಕೊಟ್ಟು ಎಲ್ಲ ಟೆಕ್ನಿಷಿಯನ್ ಹಾಕೊಂಡು ಸೇರ್ಕೊಂಡು ವಾಟ್ ಎವರ್ ನೀವು 50 ಲಕ್ಷ ಹಾಕಿದಿರೋ 1 ಕೋಟಿ ಹಾಕಿದಿರೋ ಅದು ಸೆಕೆಂಡ್ರಿ. ಕರೆಕ್ಟ್. ದುಡ್ಡು ಅಂತ ಹಾಕಿದಾಗ ಒಂದು ಸಿನಿಮಾ ಧೈರ್ಯ ಬೇಕು. Correct. ಈ ಸಿನಿಮಾನ ಜನ ನೋಡ್ತಾರೆ, ಈ ಸಿನಿಮಾ Correct. ನೋಡ್ಬೇಕು ಅನ್ನೋದು. ಕಂಟ್ರಿಮೇಡ್ ಬಗ್ಗೆ ಅಷ್ಟು ಪ್ರೀತಿಯಿಂದ ಮಾತಾಡಿದ್ರೆ Correct. ಇದು ಯಾವ ವರ್ಗ ನೋಡ್ಬೋದು? ಸರ್ ನಿಜವಾಗ್ಲೂ ವಿಜಯ್ ಸರ್ ಭಾಳ ಒಳ್ಳೆ ಕ್ವಶನ್. ಯೂಶಲಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಬಜೆಟ್ ಜಾಸ್ತಿ ಆದಂಗೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಜಾಸ್ತಿ ಆಗುತ್ತೆ. ಅಂದರೆ 1 ಕೋಟಿಗೆ ಇಂಥ ಜನ ನೋಡಿದ್ರೆ ಸಾಕು ಅಂದ್ಕೊಂತೀವಿ. 25 ಕೋಟಿ ಹಾಕ್ಬಿಟ್ರೆ ಇಲ್ಲ ಅವರು ಬರಬೇಕು ಅಂತೀವಿ. 500 ಕೋಟಿ ಹಾಕ್ಬಿಟ್ರೆ ಇಲ್ಲ ಅಮೆರಿಕ ಬ್ಯಾನು ಅದು ಯಾವುದೋ ಮಾರ್ಸು ಸ್ಯಾಟರ್ನ್ ಎಲ್ಲ ಕಡೆನೂ ಜನ ಬಂದು ನೋಡಬೇಕು ಅಂತೀವಿ. ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ನನ್ನ ಕಥೆಗಳಿಗೆ ಆ ತಾಕತ್ತಿದ್ರೆ ಜನ ನೋಡ್ಕೊಂತಾರೆ. ನನಗೆ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದರೆ ಕಲ್ಟ್ ಸಿನಿಮಾ ಪ್ರೇಮಿಗಳೇ ನಮ್ಮ ಸಿನಿಮಾ ಟಾರ್ಗೆಟ್ ಆಡಿಯನ್ಸು ಸರ್. ಈ ಸಿನಿಮಾದಲ್ಲಿ ರೌಡಿಸಮ್ ಇದೆಯಾ? ಎಸ್ ಇದೆ. ಹಾಗನ್ಬಿಟ್ಟು ನಾವು ವೈಲೆನ್ಸ್ನ ವೈಭವೀಕರಿಸೋದಕ್ಕೋಸ್ಕರ ಅಂತ ಕಥೆ ಮಾಡಿದ್ದಲ್ಲ. ಅಂದ್ರೆ ಈಗೇನಾಗುತ್ತೆ, BC ಸೆಂಟ್ರಲ್ಲಿ ಚಾಕುಚೂರಿ ಇದ್ರೆ ಚಾಕಂತ ಹಾಕೊಂಡು ಹೊಡೆದ್ರೆ ಅದು ಯಾವುದೋ ಒಂದು ಕೆಟ್ಟ ಡೈಲಾಗ್ ಹೊಡೆದ್ಬಿಟ್ಟು ಅಂದ್ರೆ ಜನ ನೋಡ್ತಾರೆ, ಒಂದು ಕಿಕ್ಕೇ ಇರುತ್ತೆ ಅಂತಾರಲ್ಲ, ಆ ಕಿಕ್ಗೋಸ್ಕರ ಮಾಡೋ ಸಿನಿಮಾ ಅಲ್ಲ. ನಾನು ನಿಜವಾಗಿ ಹೇಳ್ತಾ ಇದ್ದೀನಲ್ಲ, ತಾಯಿಂದ್ರಿಗೆ ಸ್ಪೇಸ್ ಕೊಡಬೇಕು. ಆಮೇಲೆ ಇಡೀ ಕಂಟ್ರಿ ಮೇಡು ಯೂನಿವರ್ಸ್ ಥರ ಬಿಲ್ಡ್ ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದೇ ಧೈರ್ಯ ಅಂದರೆ ಅದೇ ಮತ್ತೆ ಹೇಳಿದ್ನಲ್ಲ ಸರ್, ಅದು ಲೊಕೇಶನ್ ಪಾವಗಡ. ನಾನು ಧೈರ್ಯ ಮಾಡಿ ಮನೆಯಿಂದ ಆಚೆ ಕಾಲಿಟ್ಟೆ, ಒಂದು ಕಾರ್ ಹಾಕೊಂಡು ನಮ್ಮ ಚೇತನ್ ಆಗ್ಲಿ ಹೇಳಿದಂಗೆ ಒಂದು ರೌಂಡ್ ಹೊಡೆದ್ವಿ. ದುಡ್ಡಿಲ್ಲ ಜೇಬಲ್ಲಿ, ಜೊತೆಗೆ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಪಿಕ್ಚರ್ ಅಂತೂ ಆಗ್ಬಿಡುತ್ತೆ ಅನ್ನೋದು ಒಂದು ಗ್ಯಾರಂಟಿ. ಅದು ಮೊದಲಿಂದನೂ ಅದೇ ಬಂಡ ಧೈರ್ಯದಲ್ಲೇ. ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಹೇಳಿದ್ರು ಯಾರ್ಯಾರನ್ನೋ ಹಾಕೊಂಡು ಮಾಡ್ತಾ ಇದೆಯಾ, ಯಾಕಪ್ಪ ನಿನ್ಗೇನು ಬೇಕಾ ಅಂದರು. ನನ್ನ ಬಂಡ ಧೈರ್ಯ ನನಗೇನೋ ಇದೆ, ನನಗೆ ಗೊತ್ತಿಲ್ಲ, ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್. ಅದೇ ಒಂದು ಧೈರ್ಯದಲ್ಲೇ ಇಲ್ಲಿ ಹೊರಟಿದ್ದು ಸರ್. ನನ್ನ ಟಾರ್ಗೆಟ್ ಆಡಿಯನ್ಸ್ ಪ್ರವೀಣ್ ಅವ್ರು ಆಗ್ಲೇ ಹೇಳ್ದಂಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ತಾರೋ, ಸಿಂಗಲ್ ಸ್ಕ್ರೀನಲ್ಲಿ ನೋಡ್ತಾರೋ, ಆ ಫಾರ್ಮುಲಾ ನಾವು ಹಾಕೊಂಡೇ ಇಲ್ಲ. ಏನಕ್ಕೆ ನಾನು ಹೇಳ್ತವಲ್ಲ, ನಮ್ಮ ಸಿನಿಮಾದಲ್ಲಿ 15% ವೈಲೆನ್ಸ್, 23% ಎಲಿವೇಶನ್, 43% ಪ್ಲಾಟ್, ಅದೆಲ್ಲ ಇಲ್ಲ ಸರ್. 100% ಆರ್ಗ್ಯಾನಿಕ್ ಸಿನಿಮಾ. ಯಾರ್ಯಾರಿಗೆ ಈ ಹಿಂದೆ ಒಳ್ಳೆ ಸಿನಿಮಾಗಳು ಇಷ್ಟ ಆಗಿದೆಯೋ ಅವರೆಲ್ರಿಗೂ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ. ಇಡೀ ಥಿಯೇಟರ್ ಖಾಲಿ ಹೊಡೆದು ಒಬ್ಬ ಪಿಕ್ಚರ್ ನೋಡಿ ನಾನು ಒಂದೇ ಶೋ ನಡೆದ್ರು ನನಗೆ ಅಷ್ಟೇ ಖುಷಿ ಇರುತ್ತೆ ನನ್ನ ಸಿನಿಮಾ ಬಗ್ಗೆ. ಆದರೆ ನಾವು ಬಿಡಲ್ಲ, ಮತ್ತೆ ಈ ನನ್ನ ಮಗನ ಹೊಡೆದಷ್ಟು ಇವ್ನು ಬರ್ತಾ ಇರ್ತಾನೆ ಅಂದಂಗೆ ಎಷ್ಟು ನನ್ನ ತಲೆ ಮೇಲೆ ಹೊಡೆದ್ರು ನಾನು ವಾಪಸ್ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿರ್ಧಾರ. ಅದರಿಂದ ಈ ಈಕೋ ಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಮಳೆಗೂ ಮತ್ತು ನಿಮ್ಮ ಕಂಟ್ರಿ ಮೇಡಿಗೆ ಏನು ಸಂಬಂಧ? ಯಾವುದಕ್ಕೆ ಸರ್? ಮಳೆ ಮತ್ತು ಕಂಟ್ರಿ ಮೇಡ್. ಸರ್ ಮಳೆಗೂ ಕಂಟ್ರಿ ಮೇಡಿಗೂ ಏನು ಸಂಬಂಧ ಅಂದರೆ, ನಾವು ಶೂಟಿಂಗ್ ಮಾಡಿದಾಗೆಲ್ಲ ಮಳೆ ಬರೋದು, ಮಳೆ ಬರೋದಕ್ಕೆ ಚಾನ್ಸೇ ಇಲ್ದಿರುವಂಥ ಜಾಗದಲ್ಲೆಲ್ಲ ಬರೋದು. ಅದು ಇವತ್ತಿಂದಲ್ಲ, ನಾನು ಹಣೆ ಬರದಲ್ಲೇ ಮಳೆ ಬರ್ತಿದೆ ಸರ್. ನಾನು TV ಸೀರಿಯಲ್ ಮಾಡಿದಾಗಲಿ, ಸಿನಿಮಾ ಮಾಡಿದಾಗಲಿ, ಅದು ನೀವು ಕೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ಸಿನಿಮಾ ನಮ್ಮೇರಿಯಲ್ಲಿ ಒಂದಿನ ಮಾಡಿದಾಗ ಎಂಡಿಂಗಲ್ಲಿ ಮಳೆ ಬರಬೇಕಿತ್ತು. ತೀರ್ಥಹಳ್ಳಿನಲ್ಲಿ ಲಾಸ್ಟ್ ಸೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಹೀರೋ ಸಾಯುವಂಥ ಸೀನಲ್ಲಿ ಮಳೆ ಬರಬೇಕಿತ್ತು. ಅಂತ ಹಿಂಗೆ ಅಂದ್ಕೊಂಡಿದ್ದೆ ಮಳೆ ಎಲ್ಲ ಬೀಳ್ತಾ ಇರುತ್ತೆ ಅಂತ. ಆದರೆ ನಮ್ಮ ಇದ್ದಂಥ ನಿರ್ಮಾಣ, ನಮ್ಮ ಫೆಸಿಲಿಟಿಗಳಲ್ಲಿ ಮಳೆ ಬೇಡ ಅಂತ ಫಿಕ್ಸ್ ಆಗ್ಬಿಟ್ವಿ. ಇಲ್ಲ ಬಿಡಿ ಮಳೆ ಎಲ್ಲ ತರಿಸಿ ಅಷ್ಟೆಲ್ಲ ಅದೆಷ್ಟು 26 ಗನ್ನೆಲ್ಲ ಹಾಕ್ಬೇಕು, ಯಾವಾಗ ಮಾಡ್ತಾನೆ ರೋಡಲ್ಲಿ, ಮಳೆಯಿಂದ ತೆಗೆದುಬಿಡಿ ಡೈರೆಕ್ಟ್ರೆ ಅಂದರು. ಪಾಪ ಅವ್ರು ನಮ್ಮ ನಿರ್ಮಾಪಕರು ಆಯಿತು ಅಂದ್ಬಿಟ್ಟು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಡ್ಡಿ ಮುಂದೆ ಮಳೆ ಬಂದ್ಬಿಡ್ತು. ಆಲ್ಮೋಸ್ಟ್ ಅರ್ಧ ಸೀನ್ ಶೂಟ್ ಮಾಡಿಬಿಟ್ಟಿದ್ದೀವಿ, ಮಳೆ ಬಂದಿದೆ. ನಾನು ಹೇಳಿಲ್ವಾ ಕರೆಕ್ಟಾಗಿ ನೋಡಿ ಮಳೆ ಬಂತು, ಇವಾಗ ಇದರಲ್ಲೇ ತೆಗೀರಿ ಇವಾಗ ಅಂದರು. ಇನ್ನು ಅರ್ಧ ಸೀನು ಮಳೆಯಲ್ಲಿ ತೆಗೆದೆ. ನೆಕ್ಸ್ಟ್ ಡೇ ತಿರ್ಗಾ ಮಳೆ ಬರಲಿ ಅಂತ ಕಾಯ್ತಾ ಇರೋ ಥರ ಆಗ್ಬಿಡ್ತು. ಸೊ ಅವತ್ತಿಂದ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ, ಇವತ್ತು ನೋಡಿ ಪ್ರೆಸ್ ಮೀಟ್ಗೂ ಅಷ್ಟೇ ಜನ ಎಲ್ಲರೂ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಚೆ ಹೊರಡೋದು ಮಳೆ ಅಂದರೆ ಇದೇನೋ GPS ಅಲ್ಲಿ ಹುಡ್ಕೊಂಡು ಬರ್ತಾ ಇದೆ ಅನ್ಸುತ್ತೆ. ಅರವಿಂದ್ ಏನೋ ಶೂಟಿಂಗ್ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡೋದು ಮಗನ ಫಸ್ಟ್ ಮಳೆ ಬರ್ಸೋಣ, ಇವ್ನು ಸ್ವಲ್ಪ ಬೇಜಾರಾಗಲಿ ಮತ್ತೆ ಸ್ಟ್ರಾಂಗ್ ಆಗಿ ಬರ್ತಾರೆ ಅಂತ, ಅದೇ ಇರ್ಬೋದು ಮೋಸ್ಟ್ಲಿ. ಅಷ್ಟೇ ಸರ್. ಹಾಂ ಸರ್. ಈ ಪೆಟ್ಟುಗಳು ಪಾಠ ಕಲಿಸ್ತವ. ಹಾಂ, ಪೆಟ್ಟುಗಳು ಪೆಟ್ಟುಗಳು ಪಾಠ ಕಲಿಸ್ತವ. ಅಲ್ಲಿ ಕೂತಿರೋದು ನ್ಯೂ ವರ್ಷನ್ ಆಫ್ ಅರವಿಂದ್ ಕೌಶಿಕ್. ಇಲ್ಲ ಸರ್, ನ್ಯೂ ವರ್ಷನ್ ನಿಮಗೆ ಕಾಣಿಸ್ತಿರೋ ನ್ಯೂ ವರ್ಷನ್. ಸತ್ಯಗಳನ್ನು ಇವತ್ತು ನಾನು ಮಾತಾಡಬೇಕು ಅಂತ ಹೇಳಿದ್ದು ಮೇನ್ ಏನಕ್ಕೆ ಅಂತಂದ್ರೆ, ಎಲ್ಲರೂ ಇವತ್ತು ನಾವೆಲ್ಲರೂ ಕೂಡ ಸರ್ ಇಂಡಸ್ಟ್ರಿನಲ್ಲಿ ಇನ್ಸೆಕ್ಯೂರಿಟಿಗಳಲ್ಲಿ ಬದುಕ್ತಾ ಇದ್ದೀವಿ. ನನ್ನಂತ ನಿರ್ದೇಶಕರು ನಾನು ಹೇಳೋದು. ಯಾಕೆಂದ್ರೆ ನಾನೀಗ ಒಂದು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇರ್ಬೋದು, ಯಾರೋ ಒಬ್ಬ ದೊಡ್ಡ ಹೀರೋ ಇರ್ಬೋದು, ಅವೆಲ್ಲ ಓಕೆ. ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್. ಆ ಸಿನಿಮಾ ನಂದು ಚೆನ್ನಾಗಿ ಓಡ್ತು ಅಂದರೆ ಎಸ್ ಇನ್ನೊಂದು ಆಗುತ್ತೆ. ಅದೆಲ್ಲ ಕಾನ್ಫಿಡೆನ್ಸು, ಪಾಸಿಟಿವಿಟಿ, ಈ ಪ್ರಶ್ನೆಗಳು. ನಾನಿಲ್ಲಿ ಅನ್ಕೊಂಡಿರೋದೇನು ಅಂದರೆ, ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಮೀ. ಸರ್ ನಾನು ಒಂದು ಕತೆ ಬರೆದ್ರೆ ನಾನು ಒಂದು 5 ಸಲ ನನ್ನ ಹೆಂಡತಿ ಗಿಡದ ಶಬ್ಬಾಷ್ ಅಂದ್ಬಿಡ್ತಾಳೆ, ಅಲ್ಲಿ ಮುಗ್ದೋಯ್ತು ಆರಾಮ್. ಅದು ಪಿಕ್ಚರ್ ಏನಕ್ಕೆ ಆಗಬೇಕು ಅಂದರೆ, ಈ ಎಲ್ಲ ಪೆಟ್ಟು ತಿಂದಿರೋರು ಜೊತೆಯಲ್ಲಿ ಸೇರಬೇಕು ಅಂತ.
ಸೊ ನನ್ನ ಅಪ್ಡೇಟೆಡ್ ವರ್ಷನ್ ಅನ್ನೋದಕ್ಕಿಂತಲೂ ನಾನು ಮೊದಲಿಂದ ಕೂಡ ಇದೇ ಮಾಡಿದ್ದು. ನಮ್ಮ ಏರಿಯಲ್ಲಿ ಒಂದಿನ ಮಾಡಿದಾಗ ಅನೀಶ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾನು ಅನೀಶ್ನ ನೋಡಿದಾಗ ಈಸ್ ಅ ವೆರಿ ಗುಡ್ ಆಕ್ಟರ್ ಅಂತ ಅನ್ನಿಸ್ತು. ಬಾಗರು ಶೂಟಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದು. ತುಗ್ಲಕ್ ಮಾಡಿದಾಗ ನಾನು ರಕ್ಷಿತ್ ಎಲ್ಲೋ ರೋಡ್ ಸೈಡ್ ಟೀ ಕುಡಿತಾ ಇರ್ಬೇಕಾದ್ರೆ ಇನ್ಯಾರೋ ಹೀರೋಗೆ ಅಂತ ಕತೆ ಹೇಳಿದ್ದು. ಅವರು ಇಲ್ಲ ಇದು ಚೆನ್ನಾಗಿದೆ ಬಟ್ ಅಂತ ಅಂದಿದ್ರು. ನಾನು ಅದನ್ನ ರಕ್ಷಿತ್ ಕೇಳಿದಾಗ ಅವ್ನ ಗುರು ಇದನ್ನ ನಾನೇ ಮಾಡಿಬಿಡ್ತೀನಿ ಅಂದ. ಹೋಗೋಣ ಅಂದ್ವಿ. ನೆಕ್ಸ್ಟ್ ಮಂತ್ ಶೂಟಿಂಗು. ಹುಲಿರಾಯ ಮಾಡುವಾಗ ಬಾಲು ನಾಗೇಂದ್ರ ಎಂತ ಅದ್ಭುತ ಕಲಾವಿದ, ಅವನೊಬ್ಬ ಇಲ್ಲಿ ಸ್ಟೇಜ್ ಮೇಲೆ ಇಲ್ಲ, ಆಯಪ್ಪ ಇರ್ಬೇಕಿತ್ತು ನಮ್ಮ ಸಿನಿಮಾದಲ್ಲಿ. ಅಂದ್ರೆ ಹುಲಿರಾಯ ಮಾಡಿದಾಗ ಬಾಲು ಒಂದು ಫ್ರೆಂಡೇ ನಮ್ಮ ಆಫೀಸಿಗೆ ಬಂದ್ರು, ಗುರು ವಿಚಾರ ಮಾಡೋಣ ಅಂದ. ನನಗೆ ಅಲ್ಲೇ ಹುಲಿರಾಯ ಕಾಣಿಸ್ದ, ಹುಲಿರಾಯ ಆಯ್ತು. ಹಿಂಗಾಗಬೇಕು ಸಿನಿಮಾಗಳು ಅಂದಾಗ ಓಕೆ ದೊಡ್ಡ ದೊಡ್ಡ ಸಿನಿಮಾ ಮಾಡೋಣ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೊಳ್ಳೆ ಡೈರೆಕ್ಟರ್, ಸಕ್ಕತ್ತಾಗಿರೋ ಸಿನಿಮಾಗಳು ಮಾಡೋಣ, ಅದೆಲ್ಲ ಇವರೆಲ್ರಿಗೂ ಇರುತ್ತೆ. ಬಟ್ ನಾವುಗಳೇ ಸೇರಿ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅನ್ಕೊಂಡಾಗ ಈ ಪೆಟ್ಟು ಎಲ್ಲರೂ ಏನು ಪೆಟ್ಟು ತಿಂದಿಲ್ಲ ಪಾಪ, ಬಟ್ ಒಂಥರ ನಮ್ಮ ಪೆಟ್ಸ್ ಎಲ್ಲರೂ ಸೇರಿ ನಮಗೆ ಡನ್ ದಿಸ್ ಅಂತ ಹೇಳ್ಬೋದು. ಈ ಪಾತ್ರ ನಿಮಗೆ ಎಷ್ಟು ಪ್ರಭಾವ ಬೀರುತ್ತೋ ಅಥವಾ ನೋಡೋರಿಗೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಸರ್? ಒಂದು ನೋಡೋರಿಗೆ ಎಲ್ಲೋ ಅರವಿಂದ್ ಅವರು ಹೇಳ್ದಂಗೆ ನಾವೆಲ್ಲರೂ ಇಲ್ಲ, ವಿ ಆರ್ ಆಲ್ ವೇಟಿಂಗ್ ಫಾರ್ ದಿ ಆಪರ್ಚುನಿಟಿ, ರೈಟ್? ಸೊ ನಮ್ಗೆಲ್ಲರಿಗೂ ವಿ ವಾಂಟ್ ಟು ಶೋ ಅವರ್ ಟ್ಯಾಲೆಂಟ್. ಸೊ ಫಸ್ಟ್ ಆಪ್ಷನ್ ಆಸ್ ಅ ಆಕ್ಟರ್ ನಗ್ಸಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ದ್ವಾರಕೀಶ್ವರ ಮಗ ನಗ್ಸೋದೇನು ಎಕ್ಸ್ಪೆಕ್ಟೆಡ್. ಮಾತಾಡಿದ್ರೆ ಅಪ್ಪ ಕಾಣಿಸ್ತೆ. ಇವಾಗ ನಾನು ಇದು ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅಲ್ಲ, ನಿಮ್ಗೆ ನೋಡಿದ್ರೆ ನಿಮ್ಮ ಫಾದರ್ನೇ ನೋಡೋದಂಗಾಗುತ್ತೆ, ನಿಮ್ಮ ಜೊತೆ ನಿಂತ್ರೆ ಹಂಗೆ. ಸೊ ಇಟ್ ಎಕ್ಸ್ಪೆಕ್ಟೆಡ್, ಬಟ್ ಯು ವಿಲ್ ಸಿ ಡಿಫ್ರೆಂಟ್ ವರ್ಷನ್. ಯಾಕಂದರೆ ಮಾಡಬೇಕಾದ್ರೆ ನನಗೆ ಅದೊಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಅರವಿಂದ್ ಅವರು ಇದನ್ನು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗ ಅವಾಗ ಅಪ್ಪ ವಾಸ್ ದೇರ್. ಅಪ್ಪಾಜಿಗೆ ನಾನು ಹೇಳಿದೆ ಈ ಥರ ಇದಾಗಿದೆ ಅಂತ. ಯಾಕಂದರೆ ನಮ್ಮದು APK ನೋಡಿದಾಗ ಅಪ್ಪ ಬಂದಿದ್ರು ಪ್ರೀಮಿಯರ್ ಶೋಗೆ. ಅವ್ರು ಒಂದೇ ಮಾತಂದ್ರು ನನಗೆ, ಅರವಿಂದ್ ಕೌಶಿಕ್ ಫಸ್ಟ್ ಕ್ಲಾಸ್ ಡೈರೆಕ್ಟರ್ ಅಭಿ, ಸೂಪರಾಗಿ ನಿನ್ನ ರೋಲ್ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ಯಾ, ನಿನ್ನ ಕೈಲಿ ಕೆಲಸ ತೆಗೆಸಿದ್ದಾರೆ. ಆ್ಯಂಡ್ ನಾನು ಐ ಆಲ್ವೇಸ್ ಬಿಲೀವ್ ಡೈರೆಕ್ಟರ್ ಸಕ್ಸಸ್ ಆದರೆ ಆ್ಯಕ್ಟರ್ಸ್ ಎಲ್ಲ ಸಕ್ಸಸ್ ಬರುತ್ತೆ. ಆ್ಯಕ್ಟರ್ ಸಕ್ಸಸ್ ಆದರೆ ಇನ್ನೊಬ್ಬ ಇಲ್ಲ ಇನ್ನಿಬ್ಬರು ಅವ್ನ ಜೊತೆ ಟ್ರಾವೆಲ್ ಆಗ್ತಾರೆ ಹೊರತು. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಎಲ್ಲ ಇದ್ದಾರೆ. ಸೊ ನಮಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸರ್ ದೇರ್ ಆರ್ ವೆರೈಟೀಸ್ ಆಫ್ ಎಮೋಷನ್ಸ್. ಆ ನವರಸಗಳು ಅಂತ ಏನು ಹೇಳ್ತಾರೆ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ರೆ ಈ ಸ್ಕ್ರೀನಲ್ಲಿ ದಿಸ್ ಇಸ್ ಜಸ್ಟ್ 5% or 10% ಆಫ್ ಜೋಕರ್ ಜಾನಿ. ಜೋಕರ್ ಜಾನಿ ಅಂದ ತಕ್ಷಣ ನಗ್ಸೋನು ಅಂತ ಅನ್ಸುತ್ತೆ, ಅಲ್ಲಿ ಬ್ರೆಡ್ ಶೇಡ್ ನೋಡಿದ ತಕ್ಷಣ ಭಯಾನಕ ಅನ್ಸುತ್ತೆ. ಅದಕ್ಕೆ ಅದ್ರ ಹಿಂದಿನ ಕಥೆ ಅದಕ್ಕೆ ಅವರು ಎಲ್ಲ ಕೊಟ್ಟಿದ್ದಾರಲ್ಲ ಸರ್, ಐ ಆಮ್ ದಿ ಜೋ ಪೆಸಿ ಆಫ್ ದಿಸ್ ಪಿಕ್ಚರ್ ಅಂತ. ಆ ಥರ ಒಂದು ಪಾತ್ರ ಸರ್. ಸರ್ ಇದಕ್ಕೆ ಏನಂದ್ರೆ ಎಲ್ಲ ಸಿನಿಮಾ ಈಗ ಐ ಆಮ್ ಜೋಕರ್ ಜಾನಿ, ಐ ಆಮ್ ದಿ ಜೋ ಪೆಸಿ ಆಫ್ ದಿ ಸ್ಟೋರಿ ಅಂತ. ಜೋ ಪೆಸಿ ಏನು ಅಂತಂದ್ರೆ ಒಬ್ಬ ಹಾಲಿವುಡ್ ಆಕ್ಟರ್. ಅವನು ಎಲ್ಲ ಈ ಮಾರ್ಟಿನ್ ಸ್ಕಾರ್ಸೆಸಿ ಸಿನಿಮಾಗಳಲ್ಲಿ ಅದು ಸುಮ್ಮನೆ ಇವ್ರಿಗೆ ಏನಂದ್ರೆ ಸಿನಿಮಾದಲ್ಲಿ ಇವ್ರು ಹಾಲಿವುಡ್ ಹುಚ್ಚು ಜಾಸ್ತಿ. ಮಾತು ಮುಂಚೆ ರಾಬರ್ಟ್ ಡಿ ನೀರೋ, ಅಲ್ ಪಚಿನೋ, ಜೋಕರ್ ಜಾನಿ ಇದು ಅದೆಲ್ಲ ಹೇಳ್ತಾ ಇರ್ತಾರೆ ಟೋಟಲಿ ಸಿನಿಮಾದಲ್ಲಿ. ಸೊ ಅದೊಂದು ಮೆಟಾಫರ್ ಆಗಿ ತೊಗೊಂಡಿದ್ವಿ. ಮುಖ್ಯವಾಗಿ ಏನು ಅಂತಂದ್ರೆ ಸರ್, ನಾನು ಇಲ್ಲಿ ಕಥೆನೂ ಮುಚ್ಚಿಡ್ತಾ ಇಲ್ಲ, ನೀವು ಕೇಳಿರೋದಕ್ಕೆ ಡೈರೆಕ್ಟ್ ನನ್ನ ಕಥೆ ರಿವೀಲಿಂಗ್ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಸರ್. ಪೆಂಡಾಲ್ಪುರ ಅನ್ನೋ ಊರು, ಆ ಊರಲ್ಲಿ ಒಂದು ದಂತಕಥೆ. ಯಾರೋ ಒಬ್ಬ ಒಂದು ಬಹಳ ವರ್ಷಗಳಿಂದ ಒಬ್ಬ ಋಷಿ ಇದ್ದಂತೆ, ಅದು ಯಾರೋ ಒಬ್ಬ ರಾಜನ ಶಾಪ ಕೊಟ್ಟಿದ್ದಂತೆ, ಅವನ ಊರಿನ ಬೆಟ್ಟ ಹೊಡಿದಂತೆ ಅನ್ನೋದು ಒಂದು ಪ್ರತೀತಿ ಇರುತ್ತೆ, ಒಂದು ದಂತಕಥೆ. ಅದನ್ನ ಬಹಳ ಗಾಢವಾಗಿ ನಂಬಿರುವಂತ ಪಾತ್ರ ಈ ಜೋಕರ್ ಜಾನಿ ಅಲಿಯಾಸ್ ಜನಾರ್ದನ್ ರಾವ್. ಈ ಜನಾರ್ದನ್ ರಾವ್ ಕೆಲಸ ಏನು ಅಂದ್ರೆ ಲೋಕಲ್ ಪಾರ್ಟ್ ಟೈಮ್ ರೈಟರ್. ಈ ಊರುಗಳಿಗೆ ನಾವು ಯಾವ್ದಾದ್ರು ಏನೋ ಧರ್ಮಸ್ಥಳಕ್ಕೋ ಅಲ್ಲಿ ಇಲ್ಲಿ ಹೋದ್ರೆ ಈ ತಿರುಪತಿ ತಿಮ್ಮಪ್ಪ, ಶನೇಶ್ವರನ ಇದು ಅಂತ 30 ರೂಪಾಯಿ ಬುಕ್ಲೆಟ್ಗಳು ಸಿಗ್ತಾವಲ್ಲ, ಆ ಥರ ಪೆಂಡಾಲ್ಪುರದ ಶಾಪ ಅಂತ ಇವರು ಪುಸ್ತಕ ಬರೆದುಬಿಟ್ಟಿರ್ತಾರೆ. ಇವರ ಬಹಳ ಗಾಢವಾದ ನಂಬಿಕೆ ಏನು ಅಂತಂದ್ರೆ ಆ ಬೆಟ್ಟಪ್ಪ ಬರ್ತಾನೆ, ಇವರು ಬುಕ್ಕಲ್ಲಿ ಏನು ಬರೆದಿರ್ತಾರೋ ಆ ಥರ ಒಬ್ಬ ಬೆಟ್ಟಪ್ಪ ಬಂದು ಇಲ್ಲಿರೋ ಪಾಪಿಗಳನ್ನೆಲ್ಲ ಸರ್ವ ನಾಶ ಮಾಡ್ಬಿಡ್ತಾನೆ ಅಂತ ನಂಬಿ ಬದುಕ್ತಾ ಇರ್ತಾರೆ. ಈ ನಂಬಿಕೆ ಈ ಸಿನಿಮಾನ ಎಷ್ಟು ಏನಂತಾರೆ ಎಲ್ಲೆಲ್ಲಿಗೆ ತಗೊಂಡೋಗುತ್ತೆ ಅನ್ನೋದಕ್ಕೆ ಈ ಅಪ್ಪ ಜೋಕರ್ ಆಗ್ತಾರೆ. ಸೊ ಒಂಥರ ಸೂತ್ರಧಾರಿ ನೋವುದು, ಪಾತ್ರಧಾರಿ ನೋವುದು, ಲೈಕ್ ದಟ್. ಬೆಟ್ಟಪ್ಪ ಯಾರು ಸರ್? ಆ ಬೆಟ್ಟಪ್ಪ ಯಾರು ಎಲ್ಲ ಹೇಳ್ಬಿಡಕ್ಕಾಗಲ್ಲ ಸರ್, ಅಷ್ಟೇ. ಬೆಟ್ಟಪ್ಪ ಏನು ಅಂತಂದ್ರೆ ಇಡೀ ಕಥೆಗೆ ಅದೇ ನಾವು ಆಗ್ಲೇ ಒಂದು ವಿಡಿಯೋ ಹಾಕ್ದಂಗೆ ರಿವೀಲಿಂಗ್ ದಿ ಕಥಾನಾಯಕ ಅಂತ ಹಾಕ್ಬಿಟ್ಟು ನಾವು ಯಾವ್ದು ಹೀರೋನ ತೋರಿಸಿದ್ರೆ ಬೆಟ್ಟಪ್ಪನ ತೋರಿಸಿದ್ವಿ. ಯಾಕಂದ್ರೆ ಈ ಸಿನಿಮಾಗೆ ಬೆಟ್ಟಪ್ಪನೇ ಕಥಾನಾಯಕ.
ಇದೆಲ್ಲ ಇರೋದ್ರಿಂದ ನಾವ್ಯಾರು ಹೀರೋಗಳಲ್ಲ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇಟ್ ಇಸ್ ಬಿಕಾಸ್ ಬೆಟ್ಟಪ್ಪ ಈ ಇಡೀ ಸಿನಿಮಾಗೆ ಹೀರೋ ಆಗ್ತಾನೆ. ಅವ್ನು ಯಾರು ಅನ್ನೋದೇ ಸಿನಿಮಾ ಆಕ್ಚುಲಿ. ಅದು ಯಾರು ಬ್ಯಾಂಕಾಕ್ ಬುಜ್ಜಿನ ಮಜ್ಜಿಗೆನ ಯೂಶುವಲ್ ಸಸ್ಪೆಕ್ಟ್ಸ್ ಅಂತೀವಿ ಸರ್. ಅಂದ್ರೆ ಒಂದು ಸಿನಿಮಾದಲ್ಲಿ 2ನೇ ನಿಮಿಷಕ್ಕೆ ಯಾರೋ ಢಮಾರ್ ಅಂತ ಸತ್ತೋಗ್ಬಿಟ್ರೆ ಅವ್ನು ಇವ್ ನೋಡಿದ್ನ ಅಥವಾ ಈ ಕಣ್ಣಿನ ನೋಡಿದ್ನ ಅಂತ ಇರುತ್ತಲ್ಲ, ಅದೇ ನಮ್ಮ ಸಿನಿಮಾ. ಸೊ ಇದು ಬೆಟ್ಟಪ್ಪನು ಹೊಡೆದ್ನ ಅಂತ ಬರುತ್ತೆ, ಹೊಡೆದ್ನ ಇಲ್ವೋ ನಮ್ಗೆ ಗೊತ್ತಿಲ್ಲ, ಲೈಕ್ ದಟ್ ಅಷ್ಟೇ ಸರ್. ಡೌಟ್ಗಳು ಬಂದ್ಬಿಟ್ಟು ನಾವು ಪಿಕ್ಚರ್ ಮಾಡಬೇಕಾ ಬೇಡವಾ ಇವತ್ತು ಅಂತ ಡಿಸ್ಕರೇಜ್ ಮಾಡೋದಿಲ್ಲ. ಖಂಡಿತ. ಕಾರಣ ಏನಂದ್ರೆ ನೀವು ಸುಟ್ಟು ಮಾತಾಡಿ ಎಲ್ಲಿ ಬರುತ್ತೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಕರೆಕ್ಟ್, 100%. ಎಲ್ಲೂ ಬರಲ್ಲ. ಸರ್ ಇದೇನು ಗೊತ್ತಾ ಸರ್, ಬರದೇ ಇದ್ರು ನಾನು ನಿಮ್ಗೆ ಹೇಳಿದ್ದೀನಲ್ಲ ಸರ್, ಅದೇ ನನ್ನ ಖುಷಿ. ಬೇರೆಪ್ಪ, ಇವಾಗಿನ ಕಾಲದಲ್ಲಿ ಆಗ್ಬೇಕಾಗಿರೋದು ಕರೆಕ್ಟ್ ಕರೆಕ್ಟ್ ಸರ್. ರೀಚ್ ಆಗೋ ಅಷ್ಟೇ ಮಾತಾಡೋದು. ಅಂಡ್ ಇಲ್ಲ, ನನ್ನ ಪ್ರವೀಣ್ ಅವ್ರ ಇಬ್ಬರು ಕಲ್ಪನೆ ಅಥವಾ ಏನು ಒಂದು ಕ್ಲಾರಿಟಿ ಏನು ಅಂತಂದ್ರೆ ಸರ್, ನಾವು ಏನೇನು ಹೇಳ್ಬೇಕು ಅಂತಿದ್ವಿ ಅವ್ರು ಹೇಳಿದ್ರೆ ಎಲ್ಲಿಗೆ ಏನ್ ತಲುಪಬೇಕು ತಲುಪುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪಿಕ್ಚರ್ ಮಾಡಿದ್ರು ಟೋಟಲಿ. ಸೊ ಇವತ್ತು ನಾವು ಇದನ್ನು ಹೇಳಿರುವಂತ ಸಂದರ್ಭದಲ್ಲಿ 4 ಜನಕ್ಕೆ ಏನೋ ಮಾಡಿರ್ತಾನೆ ಬಿಡು, ಹೋಗಿ ಅಟ್ಲೀಸ್ಟ್ ಬರೆಯೋಣ ಅಂತಾದ್ರೂ ಪಿಕ್ಚರ್ ನೋಡ್ತಾರೆ ಸರ್. ನಂಬಿಕೆ ಇದೆಪ್ಪ. ಅದೇ ಸರ್, ಖಂಡಿತ ಸರ್. ಥ್ಯಾಂಕ್ ಯು. ಅಂಡ್ ನೀವು ಆಲ್ರೆಡಿ ನಮ್ಗೊಂದು ಡಿಸ್ಕ್ಲೇಮರ್ ಹಾಕಿದ್ದೀರಾ, ಅದರ ಪ್ರಕಾರವಾಗಿ ನಾವು ಸ್ವಲ್ಪ ಹಿಡಿದಿಟ್ಕೊಂಡು ಥ್ಯಾಂಕ್ ಯು ಸರ್. ನಾಟ್ ಓನ್ಲಿ ಫಿಲಮ್, Right. ಓವರಾಲ್ ಎಲ್ಲದ್ರ ಬಗ್ಗೆ ಇಷ್ಟೊಂದು ಮಾತಾಡಿದ್ದು ಅಂದ್ರೆ ಏನಾಗಿದೆ ಅಂದ್ರೆ ಸರ್, ಇದು ಏನಾಗುತ್ತೆ, ನಾವು ಹುಮ್ಮಸ್ಸಲ್ಲಿ ಇಂಡಸ್ಟ್ರಿಗೆ ಬಂದಿರ್ತೀವಿ. ಬಿಡ ಬರುತ್ತೆ, ಜನ ನೋಡ್ತಾರೆ. ನಾವು ಮೊದಲನೇ ಸಿನಿಮಾ ನಾವು ಹೇಳ್ತಾ ಇದ್ವಿ, ಬಿಡ ನಾವು 2ನೇ ಸಿನಿಮಾ ಮಾಡೋಷ್ಟರಲ್ಲಿ ನಾವೆಲ್ಲಿ ನಮ್ಮ ಅನೀಶ್ ನಾನೆಲ್ಲ ಹೇಳ್ತಾ ಇದ್ವಿ, ಪಾನಿಪುರಿ ತಿನ್ನಕ್ಕಾಗಲ್ಲ ಗುರು, ರೋಡಲ್ಲಿ ನಾವು ಓಡಾಡ್ತಾ ಇದ್ರೆ ಹಂಗ್ ಬಂದ್ಬಿಡ್ತಾರೆ ಜನ, ಮುತ್ಕೊಂಡ್ಬಿಡ್ತಾರೆ ಅಂತ. ಆಗ್ಲಿಲ್ಲ. ಹಂಗನ್ಬಿಟ್ಟು ನಾನು ಫೀಲ್ ಇರಲ್ಲ. ಐ ಆಮ್ ಸೋ ಹ್ಯಾಪಿ ದಟ್ ಇಷ್ಟು ವರ್ಷ ಆದ್ರೂ ನೀವೆಲ್ಲರೂ ಇನ್ನೂ ರೆಕಗ್ನೈಸ್ ಮಾಡಿ, ನನಗೆ ಎಷ್ಟೋ ಜನ ಹೀರೋಗಳು ಸರ್ ಇವತ್ತಿಗೂ ಕೂಡ, ಅರವಿಂದ್ ಸರ್ ನಿಮ್ಮ ಮೊದಲನೇ ಸಿನಿಮಾ ನೀವು ಮಾಡಿದ್ರಲ್ಲ, ಆ ಥರದ್ದೊಂದು ಬರ್ದ್ಬಿಟ್ಟು ಮಾಡಿ ಸರ್ ನಾನು ಬರ್ತೀನಿ ಅಂತಾರೆ. ನನ್ನ ಜರ್ನಿ ಇರೋದೇನು ಅಂದ್ರೆ, ನಾನು ಇಂಡಸ್ಟ್ರಿಗೆ ಬಂದಾಗ ನನಗೆ ಯಾರು ಅಪ್ಪ ಅಮ್ಮ ಇಲ್ಲ ಸರ್, ಗಾಡ್ ಫಾದರ್ ಇಲ್ಲ ಇಂಡಸ್ಟ್ರಿನಲ್ಲಿ. ಇಟ್ ವಾಸ್ ಓನ್ಲಿ ಮೈ ಟ್ಯಾಲೆಂಟ್, ವಾಟ್ ಐ ವಾಂಟೆಡ್ ಟು ಡೂ ಅನ್ಕೊಂಡು ಬಂದೆ. ಇಷ್ಟು ವರ್ಷ ನಾನು ಕಾಪಾಡಿರೋದ್ರಲ್ಲಿ ಈಗ ನನಗೆ ಭಯ ಆಗ್ತಿರೋದು ಏನು ಅಂದ್ರೆ, ಮುಂದಕ್ಕೆ ಇವತ್ತಾಗ್ತಿರುವಂತ ಆರ್ಭಟ ಅಬ್ಬರಗಳ ನಡುವೆ ಕಂಟ್ರಿ ಮೇಡ್ಗಳು ಸತ್ತೋಗ್ಬಾರ್ದು ಅಂತ ಅಷ್ಟೇ. ಅಂಡ್ ಇದು ಗಿಮಿಕ್ಗೋಸ್ಕರ ಅಲ್ವೇ ಅಲ್ಲ, ಇಟ್ ಈಸ್ ಪ್ಯೂರ್ಲಿ ಟು ಸೇ ದಟ್ ಇದೆಲ್ಲ ಆಗ್ಲಿ, ಇದೆಲ್ಲ ಸೂಪರ್ ಪ್ಯಾನ್ ಇಂಡಿಯಾಗಳು ಎಲ್ಲ ಆಗ್ಲಿ, ನಾವು ಮಾಡ್ತಾ ಇದೀವಿ, ಮಾಡ್ತೀವಿ ಎಲ್ಲ, ಇದನ್ನು ಬೆಳೆಸೋಣ ಅಂತ. ಒಂದು ದೊಡ್ಡ ಮಾಲ್ ಆಚೆ ಒಂದು ಚಿಕ್ಕ ಪೆಟ್ಟಿಗೆ ಅಂಗಡಿ ಕೂಡ ಇದ್ರೇನೆ ನಾವು ಟೀ ಕುಡ್ಕೊಂಡು ಮನೆಗೆ ಹೋಗೋದು ಅನ್ನೋದು ಕಾನ್ಸೆಪ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್, ಈ ಹಿಂದೆ ನಾನು ಮರ್ಯಾದ ಪ್ರಶ್ನೆ ಬ್ಯಾಚುಲರ್ಸ್ ಪಾರ್ಟಿ ಎಲ್ಲ ಮಾಡಿದ್ದೆ. ಈ ಪ್ರಾಜೆಕ್ಟ್ ಒಂಥರ ಖುಷಿ ಏನಂದರೆ, ಹುಲಿರಾಯ ಆದಮೇಲೆ ಅರವಿಂದ್ ಸರ್ ಜೊತೆ ಕೊಲಾಬ್ರೇಷನ್. ಆ್ಯಕ್ಚುಲಿ ನಾನು ಹುಲಿರಾಯ ಮುಂಚೆ ಸೆಲ್ಫಿ ಅಂತ ಮಾಡಿದ್ದೆ, ಬಟ್ ಹುಲಿರಾಯ ಮುಖಾಂತರ ನನಗೇನೇ ಒಂದು ಮ್ಯೂಸಿಕಲಿ ಒಂದು ರೀಚು ಮತ್ತು ಟ್ಯಾಲೆಂಟು, ಆ ಒಂದು ಸಾಂಗ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಒಂದು ಒಳ್ಳೆ ರೀಚ್ ಸಿಕ್ಕಿದ್ದೆ ಹುಲಿರಾಯ ಅಂತ ಪ್ರಾಜೆಕ್ಟಿಂದ. ಸೊ ಅದೇ ಟೀಮ್ ಮತ್ತೆ ಒಟ್ಟಾಗಿ ಸ್ಟಾರ್ಟ್ ಮಾಡಿದ್ದು, ಅದು ತುಂಬ ಖುಷಿ ಇದೆ. ಸೊ ಮತ್ತೆ ಯೂಶುವಲ್ ಫಾರ್ಮ್ಯಾಟ್ ಥರನೇ ಈ ಥರ ಒಂದು ಸಾಂಗ್ ಮಾಡೋಣ, ಈ ಥರದ್ದು ಒಂದು ಸಾಂಗ್ ಅಲ್ಲದೆ ಒಂದು ಕತೆ ತೊಗೊಂಬಂದು, ಇಲ್ಲಿ ನೋಡಿದ್ರಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇರೋ ಪಾತ್ರಗಳು. ಸೊ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದ್ರೂ ಎಲ್ಲ ಥರದ ಜಾನರ್ ಆಫ್ ಸೌಂಡ್ ಕೇಳ್ಬೋದು. ಎಲ್ಲೋ ಒಂದು ಕಡೆ ಪಾತ್ರ ಒಂದು ಸೈಕಾಗಿ ಬಿಹೇವ್ ಮಾಡಿದಾಗ ಅಲ್ಲಿ ಡಬ್ ಸ್ಟೆಪ್ ಬರ್ಬೋದು, ಎಲ್ಲೋ ಒಂದು ಕಡೆ ಟೆಕ್ನೋ ಇಡಿಎಂ ಬರ್ಬೋದು, ಕಟ್ ಮಾಡಿದ್ರೆ ಮತ್ತೆ ಫೋಕ್ ಬರ್ಬೋದು, ಎಲ್ಲ ಥರದ ಫ್ಲೇವರ್ ಆಗಿರುವಂಥ ಸೌಂಡಿಂಗ್ ಕೇಳ್ಬೋದು ಈ ಚಿತ್ರದಲ್ಲಿ. ಸೊ ಇಟ್ ವಾಸ್ ಅ ಚಾಲೆಂಜ್. ಮ್ಯೂಸಿಕಲಿ ನೋಡಬೇಕು ಅಂದರೆ ಟಿಪಿಕಲ್ ಒಂದಷ್ಟು ಥೀಮ್ಸ್ ಮಾಡಿ ಕಂಟಿನ್ಯೂಟಿ ಅದು ಫ್ಲೋ ಅಲ್ಲಿ ಮಾಡೋದಕ್ಕಿಂತ ಇದು ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಬೇಸ್ಡು. ಆ ಕ್ಯಾರೆಕ್ಟರ್ ಏನು ಜರ್ನಿ ಮಾಡ್ತಾ ಇದ್ದಾರೆ, ಆ ಕ್ಯಾರೆಕ್ಟರ್ ಎಮೋಷನ್ಸ್ ಏನಿದೆ, ಎಂಡ್ ಆಫ್ ದ ಡೇ ಎಲ್ಲ ಥರದ್ದು ಸೌಂಡ್ ಮಾಡಿ ನಾವು ಓವರ್ ಆಲ್ ನೋಡಿದಾಗ ಒಂದು ಸೌಂಡ್ ಸ್ಕೇಪ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಜೆಕ್ಟ್ ಬಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಎಟ್ ತುಂಬ ಖುಷಿನೂ ಆಯಿತು. ಸೊ ಸಾಂಗ್ಸ್ ಪ್ರಕಾರ ಹೋಗಬೇಕು ಅಂದರೆ 4 ಸಾಂಗ್ಸ್ ಇದೆ. ಎರಡು ಫೋಕ್ ಸಾಂಗ್ ಥರ ಬರುತ್ತೆ, ಒಂದು ಮೆಲೋಡಿ ಸಾಂಗ್ ಇದೆ. ಸಾಂಗ್ಸ್ ಸದ್ಯದಲ್ಲೇ ರಿಲೀಸ್ ಮಾಡ್ತೀರಿ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಅರವಿಂದ್ ಸರ್ ಈ ಪ್ರಾಜೆಕ್ಟ್. ಥ್ಯಾಂಕ್ ಯು. ಅರವಿಂದ್ ಸರ್, ಈ ಪ್ರಮೋಷನ್ ಹೆಸರಲ್ಲಿ ಇತ್ತೀಚೆಗೆ ಕೆಲವು ಮಂಗಾಟಗಳು ನೋಡ್ತೀವಿ ನಾವು, ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಸಿನಿಮಾವನ್ನ ಪ್ರೀತಿಸೋರು ನಾವೆಲ್ಲರೂ. ನಿಮ್ಮ ಸಿನಿಮಾದ ಮೇನ್ ಬೇಸ್ ಪ್ರಮೋಷನ್ ಹೇಗೆ ಪ್ಲಾನ್ ಸರ್? ಇದು ಪ್ಲಾನ್ ಮಾಡಿ ಏನಾಗುತ್ತೆ ಅಂದ್ರೆ ಸರ್, ಪ್ಲಾನ್ ಮಾಡೋಕ್ಕೆ ಕೂತ್ಕೊಂಡ ತಕ್ಷಣನೇ ನಾವು ಪ್ಲಾನಿಂಗ್ ಅಲ್ಲಿ ಬುದ್ಧಿವಂತರಾಗ್ಬಿಡ್ತೀವಿ ಸರ್. ಇದನ್ನ ಹಂಗೆ ರೀಚ್ ಮಾಡೋಣ ಅಂದಾಗ ನಾವು ನಮ್ಮ ಸೋಲ್ ಕಂಟೆಂಟ್ ಏನಿದೆಯಲ್ಲ ಅದನ್ನ ಬಿಟ್ಬಿಟ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಸಿನಿಮಾದ ಮುಖ್ಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಂಟೆಂಟ್ ಒಂದೇ ಸರ್. ಯಾಕೆಂದ್ರೆ ಇಲ್ಲಿ ಸ್ಟಾರ್ಗಳು ಇಲ್ಲ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಅಂದ್ರೆ
ಈಗ ಯಾರೋ ಒಬ್ರನ್ನ ನಾನು ಸುಮ್ಮನೆ ಸ್ಟಾರ್ ಮಾಡಬೇಕು ಅಂತಂದ್ರೆ ಅಥವಾ ಇವ್ರು ಸಕಲ ಮಾಡಿದ್ರು, ನನಗೆ ನಾನು ಹೋದ ತಕ್ಷಣ ನನಗೆ ಡೇಟ್ ಕೊಟ್ಟರು, ಅವೆಲ್ಲ ಬೇರೆ ವಿಚಾರ. ಇಲ್ಲಿ ನಮ್ಮ ಕಂಟೆಂಟೇ ಮಾತಾಡಬೇಕು ಅನ್ನೋದು ಒಂದೇ, ಅದೊಂದೇ ನಮ್ಮ ಪ್ರಮೋಷನಲ್ ಸ್ಟ್ರಾಟಜಿ. ಇಲ್ಲಿವರೆಗೂ ರೀಚ್ ಆಗುತ್ತೆ ನೋಡೋಣ. ದಟ್ಸ್ ಆಲ್.